सर्वेभ्यः नमस्काराः। प्रार्थनां कुर्मः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। ब्रह्मस्वरूपा परमा ज्योतिरूपा सनातनी सर्वविद्याधिदेवीया तस्यै वाचे नमो नमः। अधः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम्। अद्य पुनरावृत्तिः पंचमी विभक्तेः अभ्यासः कृतः। ह्यः पंचमी विभक्तेः अभ्यासः कृतः। परह्यः चतुर्थी विभक्तेः अभ्यासः कृतः। प्रपरह्यः द्वितीया विभक्तेः अभ्यासः कृतः। अद्य पंचमी विभक्तेः अभ्यासं कुर्मः। अभ्यासं कुर्मः। पंचमी इति किञ्चित् दृष्टम्। अद्य तु सप्तमी। ह्यः पंचमी कृता, प्रपरह्यः चतुर्थी कृता, प्रप्रपरह्यः तथा न उच्यते। ह्यः परह्यः प्रपरह्यः। अद्य पंचमी विभक्तेः पुनरावर्तनं कुर्मः। वनात् रामात् यज्ञात् यज्ञात् भवति पर्जन्यः यज्ञात् पर्जन्यः भवति। यज्ञात् इत्युक्ते यज्ञकरणात् यज्ञकर्मकरणात् तत्र वायुमण्डलं सम्यक् धूमेन बद्धं भवति। तेन धूमज्योतिस्सलिलमरुतां सन्निपातक्वमेघः इति कालिदासः। मेघः इत्युक्ते धूमज्योतिस्सलिलमलितां सन्निपातः, सर्वं मिलित्वा तत्र बलाहकः मेघः भवति। वनात् तत्र वनात् वनं पाण्डवाः अगच्छन्। वनात् वनं पाण्डवाः गतवन्तः गच्छन्ति। वनाद्वनं गच्छन्ति। गृहात् गृहं बालाः अटन्ति। गृहात् गृहं बालाः अटन्ति। अटन्ति इत्युक्ते ओडाडुत्तारे। नगरतः दूरम् अस्ति देवालयं। नगरतः देवालयं दूरम् अस्ति। बा इल् बा पुट इल् बा इन्नु ई कಡೆ बा। नगरतः देवालयं दूरम् अस्ति। वृक्षात् फलं पतति। वृक्षात् फलं पतति। ग्रामात् युवकाः गच्छन्ति। ग्रामात् युवकाः गच्छन्ति। कुत्र गच्छन्ति? नगरं गच्छन्ति। ग्रामात् युवकाः नगरं गच्छन्ति। यदा नगरे पुनः रोगः भवति तदा ग्रामं प्रत्यागच्छन्ति। यदा नगरे विषमपरिस्थितिः भवति, यदा नगरे विषमपरिस्थितिः भवति तदा ग्रामं नगरात् आगच्छन्ति। रोगं धृत्वा नगरात् ग्रामम् आगच्छन्ति। प्रासादतः राजा पश्यति। प्रासादतः राजा पश्यति। तत्र अधोभागे उत्सवः प्रचलन् वर्तते। तदा राजा प्रासादम् आरुह्य पश्यति। तदा प्रासादात् अथवा प्रासादतः पश्यति।
ಅಭ್ಯಾಗತಸ್ಯ ಹಸ್ತಾತ್ ಬಾಲಕಃ ಉಪಾಯನಂ ಸ್ವೀಕರೋತಿ. ಅಭ್ಯಾಗತಃ ಕರೆದು ಬಂದವರು, ಅಭಿ ಆಗತ ನೀವು ಬನ್ನಿ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಅತಿಥಿಗಳಾಗಿ ಅಂದರೆ ಮುಖ್ಯ ಮಾತುಗಾರರಾಗಿ ನೀವು ಇರಬೇಕು, ನೀವು ಉಪನ್ಯಾಸ ಕೊಡಲಿಕ್ಕೋ ಭಾಷಣ ಮಾಡಲಿಕ್ಕೋ ಬರಬೇಕು ಅಂತ ಕರೆದು ಬಂದಾಗ ಅಭ್ಯಾಗತ. ಅತಿಥಿ ಅಂದರೆ ಕರೆಯದೆ ಬಂದದ್ದು, ಯಾವ ತಿಥಿ ಅಂತ ಗೊತ್ತಿಲ್ಲದೆ ಬಂದಾಗ ಅತಿಥಿ. ಯಸ್ಮಿನ್ ತಿಥೌ ಆಗಚ್ಚತಿ ಇತಿ ನ ಜ್ಞಾಯತೆ ಸಹ ಅತಿಥಿ. ಅಪಿ ಚ ಅತಿಥಂ ಅತ್ಯಂತಂ ಅನ್ನಂ ಭುಂಜತೆ. ಯಾರು ಹೆಚ್ಚು ಚೆನ್ನಾಗಿ ಹಸಿದು ಊಟ ಮಾಡ್ತಾನೋ ಅವನು ಅತಿಥಿ. ಸುಮ್ಮನೆ ಬೆರಳು ಗಲೀಜಾಗುತ್ತೆ ಅಂತ ಸುಮ್ಮನೆ ಮೇಲಿದೆರಡು ಸ್ಪೂನಲ್ಲಿ ಹಿಂಗೆ ತಿನ್ನೋರು ಅತಿಥಿಗಳಲ್ಲ, ಅವರು ತಿಥಿಗಳೇ. ಅದರಿಂದಾಗಿ ಯಹ ಭುಂಕ್ತೆ ಅತಿ ಭುಂಕ್ತೆ ಅತಿಥಂ ಭುಂಕ್ತೆ. ಥಮ್ ಇತ್ಯುಕ್ತೆ ಅನ್ನಂ. ಅತಿಥಂ ಯೋ ಭುಂಕ್ತೆ ಸಹ ಅತಿಥಿ. ಯಾರು ಹೆಚ್ಚು ಹಸಿದು ಊಟ ಮಾಡ್ತಾನೋ, ಹೊಟ್ಟೆ ತುಂಬ ಊಟ ಮಾಡಿ ಹಬ್ಬ ಈ ಹೊಟ್ಟೆ ತುಂಬ ಅನ್ನ ಹಾಕಿದವನಿಗೆ ಜೀವನ ಚೆನ್ನಾಗಿರಲಿ ಅಂತ ಹೇಳುವವನು ಅತಿಥಿ. ಅಭ್ಯಾಗತ ಅಂತಂದರೆ ಕರೆದು ಬಂದವರು. ಅವರ ಕೈಯಲ್ಲಿ ಹಸ್ತಾತು ಉಪಾಯನಂ ಸ್ವೀಕರೋತಿ, ಅವರ ಕೈಯಲ್ಲಿ ಬಹುಮಾನವನ್ನು ಸ್ವೀಕರಿಸುತ್ತಾನೆ. ಕಪಿಹಿ ವೃಕ್ಷಾತ್ ವೃಕ್ಷಂ ಅಟತಿ. ಕಪಿಹಿ ವೃಕ್ಷಾತ್ ವೃಕ್ಷಂ ಪ್ಲವತೆ. ಪ್ಲವನ ಅಂದರೆ ಹಾರುವುದು. ವೃಕ್ಷದಿಂದ ವೃಕ್ಷಕ್ಕೆ ನೆಗೆಯುತ್ತದೆ, ಹಾರುತ್ತದೆ. ನೀನು ನೆಗಿತೀಯಾ ಮನೆಯಲ್ಲಿ? ಮರದಿಂದ ಮರಕ್ಕೆ ಹಾರ್ತೀಯಾ? ಇಲ್ವಾ? ಮಂಚದಿಂದ ಮಂಚಕ್ಕೆ. ಹಾಂ, ಈ ಕಡೆಯಿಂದ ಒಂದು ಮಂಚದಿಂದ ಆ ಕಡೆಯಿಂದ, ಚೇರಿಂದ ಮಂಚಕ್ಕೆ, ಮಂಚದಿಂದ ಚೇರಿಗೆ, ಚೇರಿಂದ ಕೆಳಗೆ. ಹಾಂ. ಆಸಂದಾತ್ ಕಟಂ ಪ್ರತಿ, ಕಟಾತ್ ಆಸಂದಂ ಪ್ರತಿ ಪ್ಲವತೆ. ಕಾ ಅಂಬ್ರಿಣಿ. ಗ್ರಾಮಾತ್ ಗ್ರಾಮಂ ಪರ್ಯಟತಿ. ಭಿಕ್ಷುಕಃ ಭಿಕ್ಷಾರ್ಥಂ, ಭಿಕ್ಷಾ ಸ್ವೀಕರಣಾರ್ಥಂ ಗ್ರಾಮಾತ್ ಗ್ರಾಮಂ, ಗ್ರಾಮದಿಂದ ಗ್ರಾಮಕ್ಕೆ ಪರ್ಯಟತಿ. ಅದು ಇಲ್ಲಿಗೆ ಹೋಗೋದು ಅಂತಿದ್ರೆ ಒಂದು ನಿಶ್ಚಯವಾದ ಗುರಿ ಇರುತ್ತೆ. ಈ ಪಾದಯಾತ್ರೆಗೆ ಹೋಗುವಾಗ ಅವರು ಇಲ್ಲಿಂದ ಇಲ್ಲಿಗೆ ಹೋಗ್ತಾರೆ ಅಂತ. ಇವರು ಹಾಗಲ್ಲ, ಒಮ್ಮೆ ಈ ಕಡೆ ತಿರುಗಿದವ್ರು ಇನ್ನೊಂದು ಸರ್ತಿ ಇನ್ನೊಂದು ಯಾವುದೋ ದಿಕ್ಕಿಗೆ ಹೋಗ್ತಾರೆ. ಎಲ್ಲಿ ಅವರಿಗೆ ಸಿಗುತ್ತೆ ಅಂತ ಒಂದು ವಿಶ್ವಾಸ ಬರುತ್ತೋ ಅಲ್ಲಿ ಬೇಡ್ತಾರೆ. ಹಾಗಾಗಿ ಇದೇ ಜಾಗ ಅಂತ ಪರ್ಯಟನ ಅಂದರೆ ಎಲ್ಲಿ ಅಂತ ಗೊತ್ತಿಲ್ಲ, ಸಿಕ್ಕಿದ ಅಲ್ಲಿಗೆ ಹೋಗ್ತಾ ಇರೋದು. ಗ್ರಾಮಾತ್ ಗ್ರಾಮಂ ಪರಿಅಟತಿ, ಸುತ್ತೊಡಿತಾರೆ. ನದೀತಃ ಜಲಂ ನಯತಿ. ನದಿಯಿಂದ, ನದೀತಃ ನದಿಯಿಂದ ನೀರನ್ನು ಆನಯತಿ ಅಂದರೆ ತರುತ್ತಾರೆ, ನಯತಿ ಅಂದರೆ ಕೊಂಡೊಯ್ಯುತ್ತಾರೆ. ದೇವಸ್ಥಾನೇ ಪೂಜಾರ್ಥಂ, ದೇವಸ್ಥಾನೇ ಪೂಜಾರ್ಥಂ ಜಲಂ ಆನಯತಿ. ಕುತಃ? ಸರೋವರಾತ್. ಸರೋವರಾತ್ ಜಲಂ ಆನಯತಿ. ಸರೋವರಾತ್ ಜಲಂ ಆನಯತಿ. ಭೋಜನಾಲಯಾತ್, ಭೋಜನಾಲಯಾತ್ ದೇವಮಂದಿರಂ ಸಮೀಪೆ ಅಸ್ತಿ. ಭೋಜನಾಲಯಾತ್ ದೇವಮಂದಿರಂ ಸಮೀಪೆ ಅಸ್ತಿ. ಭೋಜನಾಲಯ ಮತ್ತು ಇದು ಎರಡು ದೂರ ಇಲ್ಲ, ಮಂದಿರ ಎರಡು ದೂರ ಇಲ್ಲ. ಭೋಜನಾಲಯಾತ್ ದೇವಮಂದಿರಂ ಸಮೀಪೆ ಅಸ್ತಿ. ನಾಹಂ ಕ್ಷೀರಮಿಚ್ಛಾಮಿ. ನಿನ್ನೆ ಇನ್ನೊಂದು ಪದ ನೋಡಿದ್ವಿ ನಾವು, ತಥಾಪಿ. ಹಾಗಿದ್ರೂ ಅದ್ಯ ಲಾಕ್ಡೌನ್ ಅಸ್ತಿ, ತಥಾಪಿ ಸರ್ವೇ ಪಾಠಾರ್ಥಂ ಆಗತವಂತಹ. ಎಲ್ಲ ಇಲ್ಲೇ ಇದ್ದವರಾದ್ರಿಂದ ಬಂದ್ರಿ, ದೂರ ಇದ್ದವ್ರು ಬರಲಿಕ್ಕಾಗಲ್ಲ. ಅದ್ಯ ಲಾಕ್ಡೌನ್ ಅಸ್ತಿ, ಅದ್ಯ ವಿರಾಮ, ಅದ್ಯ ಮಾಸ್ತು ಪಾಠ ಇತಿ ಭವದ್ಭಿಃ ನೋಕ್ತಂ. ಇವತ್ತು ಪಾಠ ಬೇಡ, ಹೇಗಿದ್ರು ಲಾಕ್ಡೌನ್ ಅಲ್ವಾ ಅಂತ ಯಾರೂ ಹೇಳಲಿಲ್ಲ. ಅದ್ಯ ಲಾಕ್ಡೌನ್ ಅಸ್ತಿ, ತಥಾಪಿ ಪಾಠಾರ್ಥಂ ಸರ್ವೇ ಆಗತವಂತಹ. ಇವತ್ತು ವಿರಾಮ, ಭಾನುವಾರ ಹೌದು, ಹೊರಗೆ ಓಡಾಡಲಿಕ್ಕಿಲ್ಲ ಅಂತ ನಿಷೇಧ ಇದೆ. ಹಾಗಿದ್ರೂ ಇಲ್ಲೇ ಪರಿಸರದಲ್ಲಿರುವುದರಿಂದಾಗಿ ನಾವು ಪಾಠಕ್ಕೆ ಬಂದೆವು. ತಥಾಪಿ ನಾಹಂ ಕ್ಷೀರಮಿಚ್ಛಾಮಿ. ಹಾಲು ಕಂಡ್ರೆ ಆಗಲ್ಲ, ತಥಾಪಿ ಪಿಬಾಮಿ. ಡಾಕ್ಟರ್ ಮದ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಕುಡಿಯೋದೇ ಇದ್ದರೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಹಲ್ಲು ಉದುರೋಗುತ್ತೆ, ಮೂಳೆ ಸೌದೋಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಕ್ಯಾಲ್ಸಿಯಂ ಬೇಕಲ್ವಾ, ಅದರಿಂದಾಗಿ ನಾಹಂ ಕ್ಷೀರಮಿಚ್ಛಾಮಿ ತಥಾಪಿ ಆರೋಗ್ಯಾರ್ಥಂ ಪಿಬಾಮಿ. ನಾಹಂ ಕ್ಷೀರಮಿಚ್ಛಾಮಿ. ಅದು ನಾಹಂ ಅನ್ನೋದು ನ ಅಹಂ, ಎರಡು ಶಬ್ದ ಸೇರಿ ಆಗಿರುವ ಒಂದು ಶಬ್ದ. ಅಹಂ ನ ಕ್ಷೀರಂ ಇಚ್ಛಾಮಿ ಹಾಗೂ ಹೇಳ್ಬೋದು. ಸಂಸ್ಕೃತದಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಇದೆ. ಅಹಂ ಕ್ಷೀರಂ ನ ಇಚ್ಛಾಮಿ, ಕ್ಷೀರಂ ಅಹಂ ನೇಚ್ಛಾಮಿ,
ನಾಹಂ ಕ್ಷೀರಮಿಚ್ಛಾಮಿ, ಅಹಂ ನ ಕ್ಷೀರಮಿಚ್ಛಾಮಿ, ಕ್ಷೀರಂ ನಾಹಮಿಚ್ಛಾಮಿ, ಕ್ಷೀರಂ ನೇಚ್ಛಾಮ್ಯಹಂ. ನೀವು ಎಷ್ಟು ಬೇಕಾದರೂ ತಿರುಗಿಸಿ ಹೇಳ್ಬೋದು. ನೀವು ಇಂಗ್ಲೀಷ್ನಲ್ಲಿ ಹಾಗೆ ಮಾಡಲಿಕ್ಕಾಗುತ್ತಾ? ಮೈ ನೇಮ್ ಇಸ್ ಕೃಷ್ಣರಾಜ್. ಈಸ್ ಮೈ ಕೃಷ್ಣರಾಜ್ ನೇಮ್? ಏನು ಮಾಡಲಿಕ್ಕಾಗಲ್ಲ. ಸಂಸ್ಕೃತದಲ್ಲಿ ಅಂಥ ಒಂದು ಫ್ಲೆಕ್ಸಿಬಿಲಿಟಿ ಇದೆ. ಕನ್ನಡದಲ್ಲಿ ಕೆಲವೊಂದು ಕಡೆ ಬರುತ್ತೆ, ಅದು ಎಲ್ಲೋ ಪದ್ಯಗಳಲ್ಲಿ ಆಗುತ್ತಷ್ಟೇ. ಆದರೆ ನಾವು ಡೈಲಿ ಮಾತುಗಳಲ್ಲಿ ತೀರಾ ಎಲ್ಲೋ ಒಂದು ವಾಕ್ಯ ಹಾಗೆ ಬಂದರೆ ಚೆನ್ನಾಗಿರುತ್ತೆ. ಬಂದಿದ್ದೆ ನಾನು ನಿನ್ನೆ ನಿಮ್ಮನ್ನು ನೋಡುವುದಕ್ಕಾಗಿ. ಇನ್ನೊಮ್ಮೆ ಹೇಳಿ. ಬಂದಿದ್ದೆ ಅನ್ನೋದನ್ನು ಕೊನೆಗೆ ಹೇಳಿದರೆ ಅವ್ರಿಗೆ ಸರಿ ಅರ್ಥ ಆಗುತ್ತೆ. ನಾನು ನಿನ್ನೆ ನಿಮ್ಮನ್ನು ನೋಡುವುದಕ್ಕಾಗಿ ಬಂದಿದ್ದೆ. ಬಂದಿದ್ದೆ ನಾನು ನಿನ್ನೆ ನಿಮ್ಮನ್ನು ನೋಡುವುದಕ್ಕಾಗಿ. ಕನ್ನಡದಲ್ಲಿ ಮಾತಾಡ್ರಿ. ಪದ್ಯದಲ್ಲಿ ಸರಿ ಹೋಗುತ್ತೆ. ಪದ್ಯದಲ್ಲಾಗುವಾಗ ಅದು ಒಂದು ಚೂರು ರಾಗ ಇರುತ್ತೆ, ಅದರಿಂದಾಗಿ, ಅಥವಾ ಅದಕ್ಕೊಂದು ಮೀಟರ್ ಇರುತ್ತೆ, ಅದರಿಂದಾಗಿ ಹೇಳಿದ್ದು ಚೂರು ಹೆಚ್ಚು ಕಮ್ಮಿ ಆದರೂ ಗ್ರಹಿಸುತ್ತೆ. ಅದಕ್ಕೆ ರಿಪೀಟ್ ಮಾಡ್ತಾರೆ. ನೀವು ಗಮನಿಸಿ, ಪದ್ಯದ ಸಾಲುಗಳನ್ನು ರಿಪೀಟ್ ಮಾಡ್ತಾರೆ ಒಂದನೇ ಸಲಕ್ಕೆ. ಅಂದರೆ ಅರ್ಥ ಆಗೋದಿಲ್ಲ ಅಂತಲ್ಲ, ಪದ್ಯ ಶಬ್ದಗಳು ಹಿಂದೆ ಮುಂದೆ. ಒಬ್ಬ ಕವಿ ಇದ್ದಂತೆ, ಅವನು ತುಂಬ ಬಡವ. ಆ ಬಡವ ಕವಿಗೆ ಹೆಂಡತಿಗೆ ಸೀರೆ ಕೊಡಿಸ್ಬೇಕು ಅಂತಿತ್ತು, ಆದರೆ ಸೀರೆ ಕೊಡಿಸ್ಲಿಕ್ಕೆ ಬಡತನ. ಕವಿಗಳು ಸಾಹಿತಿಗಳು ಅಂತಂದಮೇಲೆ ಹಾಗೇನೆ. ಅದಕ್ಕೆ ಒಂದು ಸರ್ತಿ ದೀಪಾವಳಿ ಬಂದಾಗ ಅವನು ಹೆಂಡತಿ ಕೇಳಿದ್ಲಂತೆ. ಅಂದರೆ ಪದ್ಯ ಹೇಗಿರುತ್ತೆ ಅಂತ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಷ್ಟೇ. ಕೇಳಿದ್ಲಂತೆ ಏನು ಅಂತ. ಅಂದರೆ ಗಂಡನಿಗೆ ಪದ್ಯದಲ್ಲಿ ಕೇಳಿದ್ರೆ ಇಷ್ಟ ಆಗುತ್ತೆ. ಸಾಹಿತ್ಯ ಪ್ರೇಮಿ ಅಲ್ವ ಅವನು. ಇವಳ ಭಾವ ಎಷ್ಟು ಚೆನ್ನಾಗಿತ್ತು ಅಂದರೆ ಅವನನ್ನು ಇಂಪ್ರೆಸ್ ಮಾಡಬೇಕು ಅಂತ ಅವಳು ಒಂದು ಪದ್ಯದಲ್ಲೇ ಕೇಳಿದ್ರು. ನೀವೊಂದು ಸೀರೆಯ ನನಗಾಗಿ ತಂದಂತೆ, ನಾ ಕಂಡೆ ಕನಸು ನೆನ್ನೆ, ಬೆಳಿಗ್ಗೆ ಬೆಳಿಗ್ಗೆ ಬಿದ್ದ ಕನಸು ನಿಜ ಆಗುತ್ತೆ ಅಂತ. ನೀವೊಂದು ಸೀರೆಯ ನನಗಾಗಿ ತಂದಂತೆ, ನಾ ಕಂಡೆ ಕನಸು ನೆನ್ನೆ. ಗಂಡ ಬಹಳ ಮಹಾರಸಿಕ. ಅವನು ತಕ್ಷಣ ಅವಳ ಮುಗಿಸಿದ ತಕ್ಷಣ ಅವನು ವಾಪಸ್ ಹೇಳ್ದ, ನಾಳೆಯ ಸೀರೆಯ ನೀನುಟ್ಟು ಮೆರೆದಂತೆ ಕನಸನ್ನ ಕಾಣೆನ್ನ ಚೆನ್ನೆ. ನಾಳೆ ಆ ಸೀರೆಯ ನೀನುಟ್ಟು ಮೆರೆದಂತೆ ಕನಸನ್ನ ಕಾಣೆನ್ನ ಚೆನ್ನೆ. ಇದು 2 ಸರ್ತಿ ಹೇಳುವಾಗ ನಿಮಗೆ ಪದಗಳೆಲ್ಲ ತಲೆಯಲ್ಲಿ ಕೂತಿತ್ತು. ಏನು ಹೇಳಿದ್ರು ಅಂತ ಅರ್ಥ ಆಯಿತು. ಇದನ್ನು ಇದ್ದಕ್ಕಿದ್ದಾಗ ವಾಕ್ಯದಲ್ಲಿ ಹೇಳಿದರೆ, ನೀವೊಂದು ಸೀರೆಯ ನನಗಾಗಿ ತಂದಂತೆ ನಾ ಕಂಡೆ ಕನಸು ನೆನ್ನೆ, ನಾಳೆ ಆ ಸೀರೆಯ ನೀನುಟ್ಟು ಮೆರೆದಂತೆ ಕನಸನ್ನ ಕಾಣೆನ್ನ ಚೆನ್ನೆ. ಏನು ಅಂತ ಗೊತ್ತಾಗಲಿಲ್ಲ. ಅದನ್ನು ಹೇಳೋದಕ್ಕೊಂದು ಟೋನು ಮೇಲೆ ಅದು ಇದು ಎಲ್ಲ ಸೇರಿದಾಗ ಶಬ್ದಗಳು ಹಿಂದೆ ಮುಂದೆ ಆದರೂ ಗ್ರಹಿಸ್ಲಿಕ್ಕೆ ಸಿಗುತ್ತೆ. ಆದರೆ ವಾಕ್ಯ ಹಾಗಿರಬಾರ್ದು. ಕಮ್ಯುನಿಕೇಷನ್ ಕಷ್ಟ ಆಗುತ್ತೆ. ಆದರೆ ಅದು ಸಂಸ್ಕೃತಕ್ಕೆ ಮಾತ್ರ ಆ ನಿಯಮ ಪೂರ್ಣ ಪ್ರಮಾಣದಲ್ಲಿ. ಅಂದರೆ ನಾವು ಪದ್ಯಗಳಲ್ಲಾಗುವಾಗ ಒಂದು ಆಕಾಂಕ್ಷ ಅಂತ ಮಾಡಿ ಕ್ರಿಯಾಪದವನ್ನು ಕೊನೆಗೆ ಹಾಕಿ, ಕರ್ತೃಪದವನ್ನು ಮೊದಲಿಗೆ ಹಾಕಿ, ಮಧ್ಯದಲ್ಲಿ ಕರ್ಮಪದ, ಅದಕ್ಕೆ ಸಂಬಂಧಪಟ್ಟ ವಿಶೇಷಣಗಳೆಲ್ಲ ಜೋಡಿಸಿ ವಾಕ್ಯ ಮಾಡೋದೊಂದು ಕ್ರಮ ಇದೆ. ಆದರೂ ಮಾತಿನಲ್ಲಿ ಸಣ್ಣ ಮಾತಾದಾಗ ನಿಮಗೆ ಆ ಶಬ್ದಗಳನ್ನು ಹಿಂದೆ ಮುಂದೆ ಮಾಡಿ. ಆದರೆ ವಿಶೇಷಣಗಳನ್ನು ನೀವು ತೀರ ಹಿಂದೆ ಮುಂದೆ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ, ಯಾರಿಗೆ ಕೊಟ್ಟದ್ದು ಅಂತ ಗೊತ್ತಾಗೋದಿಲ್ಲ. ಈ ಕೆಲವೊಮ್ಮೆ ಪೇಪರ್ಗಳಲ್ಲಿ ಇರ್ತವೆ. ಒಂದು ಸರ್ತಿ ಯಾವುದೋ ಪೇಪರಲ್ಲಿ ತಂದೆಯ ಏನೋ ಒಂದು ವಾಕ್ಯ ಇತ್ತು. ಅದರಲ್ಲಿ ಸತ್ತದ್ಯಾರು, ಸುಟ್ಟದ್ಯಾರು, ಏನು ಗೊತ್ತಾಗಲಿ, ಎಲ್ಲ ಒಂದು ಮಿಕ್ಸ್ಚರ್ ಮಾಡಿ ಇತ್ತು. ಆದರೆ ಕೊನೆಗೆ ಇದೊಂದು ಬೇತಾಳನ ಪ್ರಶ್ನೆ ಥರ ಇದು ಅಂತೆ, ಯಾರು ಇದನ್ನು ಕಂಡುಹಿಡಿತಾರೋ ಅವರಿಗೆ ಬಹುಮಾನ ಅಂತ. ಹಂಗಾಗಬಾರ್ದು. ವಾಕ್ಯಗಳನ್ನು ಹೇಳುವ ಭರದಲ್ಲಿ ಯಾವುದಕ್ಕೆ ಯಾವುದು ವಿಶೇಷಣ ಅಂತ ಗೊತ್ತಾಗುವ ವಿಷಯದಲ್ಲಿ ಹೆಚ್ಚು ಕಮ್ಮಿ ಆಗಬಾರ್ದು ಅಷ್ಟೇ. ಹಾಗಾಗಿ ಯಾವತ್ತೂ ಸಂಸ್ಕೃತದಲ್ಲಿ ಹೇಳುವಾಗ ಪದಗಳು ಅಕಸ್ಮಾತ್ ಆಚೆ ಈಚೆ ಆದರೂ, ಕಪಿಹಿ ವನಾತ್ ವನಂ ಪ್ಲವತಿ, ಪ್ಲವತಿ ಚ ಕಪಿಹಿ ವನಾದ್ವನಂ, ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ಪ್ಲವತಿ ಚ ಕಪಿಹಿ ವನಾದ್ವನಂ, ಅದೊಂದು ರಿದಮ್ ಬಂದುಬಿಡುತ್ತೆ. ಸಂಸ್ಕೃತ ರಿದಮಿಕ್ ಲ್ಯಾಂಗ್ವೇಜ್. ಅದು ಯಾವಾಗಲೂ ಅದರಲ್ಲಿ ಒಂದು ಸಹಜವಾದ ಒಂದು ಭಾಷೆಯ ನಾದ ಮಾತ್ರ ಅಲ್ಲ, ಅದಕ್ಕೊಂದು ಚೆನ್ನಾಗಿ ತಾಳ ನೀವು ಹಾಕಿಕೊಂಡು ಕೆಲವು ಹೇಳ್ತಾ ಹೋದರೆ ನಮಗೆ ಅದು ಮರ್ತೋಗಿ ಏನಾಗಿದೆ, ಸಂಸ್ಕೃತ ಅನ್ನೋದು ಮೃತ ಭಾಷೆ ಅಂತ ನಾವೇ ಪಕ್ಕದಲ್ಲಿ ದೂಡಿ ಇಟ್ಬಿಟ್ಟಿದ್ದೇವೆ. ವಸ್ತುತಃ ಮೃತ ಆಗಿದ್ದಿದ್ರೆ 5000 ವರ್ಷದಿಂದ ಯಾವ ಭಾಷೆ ಅಷ್ಟು ಬಾಳೇ ಇಲ್ಲ. ನಾವು 5000 ವರ್ಷ ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ನಮ್ಗೆ ಮಹಾಭಾರತ ಕನಿಷ್ಠ ಪಕ್ಷ ನಮಗೆ ನಡೆದಿದೆ ಅನ್ನೋದಕ್ಕೆ ದ್ವಾರಕೆ ಇದೆ. ಬೇಕಾದಷ್ಟು ನಮ್ಮ ದೇಶದಲ್ಲಿ ನದಿಗಳಿವೆ, ಪರ್ವತಗಳಿವೆ, ವನಗಳ ಹೆಸರಿದೆ, ಊರುಗಳ ಹೆಸರಿದೆ, ರಾಜಧಾನಿಗಳಿವೆ. ಇದೆಲ್ಲ ಗಮನಿಸಿದರೆ ಆ ಕಾಲದಿಂದ ಇಲ್ಲಿ ತನಕ ಸಂಸ್ಕೃತ ಹಾಗೇ ಇದೆ. ಆದರೆ ಕನ್ನಡ ಹೋಗಿ ಎನ್ನಡ ಆಗ್ಬಿಟ್ಟಿದೆ. ಈಗ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಹೋದರೆ ಇನ್ನೇನು ಅಂತ ಕೇಳಬೇಕಾಗುತ್ತೆ. ಅಲ್ಪಸಂಖ್ಯಾತರು ಅಂತ ಅವ್ರು ಅನ್ನಿಸ್ಕೋತಾರೆ ಕನ್ನಡಿಗರು, ಕರುನಾಡಿನ ಚಕ್ರವರ್ತಿಗಳು. ನಾಹಂ ಕ್ಷೀರಮಿಚ್ಛಾಮಿ ತಥಾಪಿ ಪಿಬಾಮಿ. ಕ್ಷೀರಂ
न अहम् इच्छामि तथापि पिबामि माता श्रांता भवति ताಯಿ ದುಡಿದು ತುಂಬ ಸುಸ್ತಾಗ್ತಾಳೆ ತಥಾಪಿ ಸರ್ವಂ ಕಾರ್ಯಂ ಕರೋತಿ ಅಮ್ಮ ಎಲ್ಲ ಕೆಲಸನೂ ಮಾಡ್ತಾಳೆ ವಸ್ತುತಃ ಅವಳಿಗೆ ತುಂಬ ಸುಸ್ತಾಗಿದೆ ಆದರೂ ತುಂಬ ಸುಸ್ತಾಗಿದ್ದರೂ ತಾಯಿ ಎಲ್ಲ ಕಾರ್ಯವನ್ನು ಮಾಡ್ತಾಳೆ ಇದಾನೀಂ ತತ್ರ ತುಮುನ್ ಪ್ರತ್ಯಯ ನಿನ್ನೆ ನಾವು ಕ್ತ್ವಾ ಪ್ರತ್ಯಯ ನೋಡಿ ಮೊನ್ನೆ ಕ್ತ್ವಾ ಪ್ರತ್ಯಯ ಅಂದರೆ ಮಾಡಿ ಇದು ಮಾಡಲು ಅಹಂ ಸ್ನಾತುಂ ಸರೋವರಂ ಗಚ್ಛಾಮಿ ಅಹಂ ಸ್ನಾತುಂ ಸ್ನಾತುಂ ಅಂದರೆ ಸ್ನಾನ ಮಾಡುವುದಕ್ಕಾಗಿ ಅಹಂ ಸ್ನಾತುಂ ಸರೋವರಂ ಗಚ್ಛಾಮಿ ಅಹಂ ಸ್ನಾತುಂ ಸರೋವರಂ ಗಚ್ಛಾಮಿ ಬಾಲಾ ಪಠಿತುಂ ಪ್ರಕೋಷ್ಠಂ ಗಚ್ಚತಿ ಈಗ ನಾನು ಇದನ್ನು ಶಬ್ದ ಮಾತ್ರ ಹೇಳ್ತೇನೆ ನೀವು ವಾಕ್ಯ ಮಾಡಬೇಕು ಯಾರಾದರೂ ಕರ್ತುಂ ಅಂತಿದೆ ಕರ್ತುಂ ಮಾಡಲು ಒಂದು ವಾಕ್ಯ ಮಾಡಿ ಅಹಂ ಕಾರ್ಯಂ ಕರ್ತುಂ ಇಚ್ಛಾಮಿ ಅನಂತರಂ ಕರ್ತವ್ಯಂ ಇಚ್ಛತಿ ಚೇತ್ ಕಾರ್ಯಂ ನ ಭವತಿ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ನಾಸ್ಮಾಕಂ ಸೃಷ್ಟಿ ಅಹಂ ಕಾರ್ಯಂ ಕರ್ತುಂ ಇಚ್ಛಾಮಿ ತಥಾಪಿ ಯಃ ಕೋಪಿ ನ ಭಣತಿ ಕಾರ್ಯಂ ಅಹಂ ಕಾರ್ಯಂ ಕರ್ತುಂ ಇಚ್ಛಾಮಿ ತಥಾಪಿ ಹಾಗಿದ್ರು ನಂಗೆ ಯಾರು ಕೆಲಸನೇ ಕೊಡಲ್ಲ ಅಹಂ ಕಾರ್ಯಂ ಕರ್ತುಂ ಇಚ್ಛಾಮಿ ಕೋಪಿ ನ ವದತಿ ಇದಂ ಕಾರ್ಯಂ ಕುರು ಇತಿ ನನಗೆ ಈ ಕೆಲಸ ಮಾಡು ಅಂತ ಹೇಳೋರೇ ಇಲ್ಲ ಭೋಕ್ತುಂ ಉಚ್ಯತಾಂ ದೋಷಾಃ ಭವಂತ್ಯೇವ ತಪ್ಪಾದರೆ ಚಿಂತೆ ಇಲ್ಲ ಕಿಂ ಭೋಕ್ತುಂ ಪಾಯಸಂ ಭೋಕ್ತುಮಿಚ್ಛಾಮಿ ಮಧ್ಯಾಹ್ನೆ ಅಹಂ ಪಾಯಸಂ ಭೋಕ್ತುಂ ಇಚ್ಛಾಮಿ ಸಮೀಚೀನಂ ಪಾತುಂ ಪಾತುಂ ಎಲ್ಲರೂ ಇಚ್ಛಿಸಬೇಡಿ ಏನಾದರೂ ಬೇರೆ ಮಾಡಿ ಅಹಂ ಕ್ಷೀರಂ ಪಾತುಂ ಇಚ್ಛಾಮಿ ನಾನು ಹಾಲು ಕುಡಿಯುವುದಕ್ಕೆ ಬಯಸುತ್ತೇನೆ ಪಾಠಯಿತುಂ ಪಾಠ ಮಾಡಲು ಪಾಠಯಿತುಂ ಕುತ್ರ ಶಾಲಾಂ ಅಹಂ ಪಾಠಯಿತುಂ ಶಾಲಾಂ ಗಚ್ಛಾಮಿ ಅಹಂ ಪಾಠಯಿತುಂ ಶಾಲಾಂ ಗಚ್ಛಾಮಿ ಪ್ರಾಪ್ತುಂ ಪಡೆಯಲು ಕೃಷ್ಣ ಅನುಗ್ರಹ ಪ್ರಾಪ್ತುಂ ಮಂದಿರೇ ಗಚ್ಛಾಮಿ ಮಂದಿರಂ ಗಚ್ಛಾಮಿ ಅಹಂ ಕೃಷ್ಣಾನುಗ್ರಹಂ ಪ್ರಾಪ್ತುಂ ಅಹಂ ಕೃಷ್ಣಸ್ಯ ಅನುಗ್ರಹಂ ಪ್ರಾಪ್ತುಂ ಮಂದಿರಂ ಗಚ್ಛಾಮಿ ಅಹಂ ಧನಂ ಪ್ರಾಪ್ತುಂ ಎಟಿಎಂ ಗಚ್ಛಾಮಿ ಅಹಂ ಧನಂ ಪ್ರಾಪ್ತುಂ ಇದಾನಿಂ ಸ ಏವ ದೇವಃ ಏವಂ ಕ್ರಿಯತೆ ಚೇತ್ ಸಹ ಧನಂ ದದಾತಿ ಏವಂ ತತ್ರ पूर्वतनं तत्र तादृशी संस्कृतिः नास्ति अतः एटीएम् इत्यस्य पदं नास्ति परन्तु धनागारः सर्वे समये धनं एवं वा एटीएम् सर्वकाले धनं सर्वकालधनं तत्तु सर्वकालधनं भवति श्रोतुं श्रोतुं गायनं श्रोतुं गायनशालां गच्छामि अहं गायनं श्रोतुं गायनशालां गच्छामि अहं गायनं श्रोतुं गायनशालां गच्छामि समीचीनम् इतः वक्तुं ಹೇಳಲು ಅಹಂ ಲಕ್ಷ್ಮೀಶೋಭನ ಪದಂ ವಿಷ್ಣು ಸಹಸ್ರನಾಮ ಸ್ತೋತ್ರಂ ವಕ್ತುಂ ಮಂದಿರಂ ಗಚ್ಛಾಮಿ ಅಹಂ ವಿಷ್ಣು ಸಹಸ್ರನಾಮ ಸ್ತೋತ್ರಂ ವಕ್ತುಂ ಮಂದಿರಂ ಗಚ್ಛಾಮಿ ಸಮೀಚೀನಂ ಸಂಖ್ಯಾ ಹ್ಯಃ अभ्यासम् अस्माभिः कृतं संख्यायाः अभ्यासः कृतः अन्ते पुनः स्मारयामि इदानीम् अस्तु अग्रे गच्छामः
अद्य सप्तमी विभक्तेः प्रयोगः। षष्ठी समाप्ता। प्रथमे दिने नैव द्वितीये दिने षष्ठीविभक्तेः रूपं कथं? रामस्य, कृष्णस्य, सीतायाः, नद्याः, गृहिण्याः, कटस्य, युतकस्य, हृदयस्य, नयनस्य, स्यूतस्य, समीचीनम्। उत्पेटिकायाः, उत्पीठिका इत्युक्ते टेबल्, उत्पीठिकायाः, फलकस्य, श्वेतफलकस्य, अक्षरस्य वर्णः कृष्णः, अक्षरस्य वर्णः कृष्णः। अत्र अक्षरस्य वर्णः नीलः, अक्षरस्य वर्णः नीलः, अत्र अक्षरस्य वर्णः नीलः, अत्र कृष्णः। अहं गृहे वसामि, अहं गृहे हस्ते दूरवाणी अस्ति, हस्ते दूरवाणी अस्ति। अहं वने चरामि, इत्युक्ते ओडाड्ತೇನೆ, ವಸಾಮಿ ಅಂದರೆ ವಾಸಿಸುತ್ತೇನೆ, ನಾನು ಅಲ್ಲೇ ಉಳ್ಕೊಂಡಿದ್ದೇನೆ ಅಂತ ಅರ್ಥ. ಅಹಂ ವನೆ ಚರಾಮಿ ಅಂದರೆ ಓಡಾಡುವುದು, ಸಂಚಾರ. ಅಹಂ ವನೆ ಚರಾಮಿ, ಸಂಚರಾಮಿ. ರಾಮಃ ಕಟೆ ಉಪವಿಶತಿ, ರಾಮಃ ಕಟೆ ಚಾಪೆಯ ಮೇಲೆ, ಕಟೆ ಅಂದರೆ ಚಾಪೆಯ ಮೇಲೆ, ಉಪವಿಶತಿ. ಅಹಂ ಆಸಂದೆ ಉಪವಿಶಾಮಿ, ನಾನು ಆಸನದ ಮೇಲೆ ಕುಳಿತುಕೊಳ್ಳುತ್ತೇನೆ. ಅಹಂ ಆಸಂದೆ ಉಪವಿಶಾಮಿ. ಲತಾ ಶಾಲಾಯಾಂ ಗಾಯತಿ, ಕಿಶೋರಃ ಸ್ನಾನಗೃಹೇ ಗಾಯತಿ, ಬಾತ್ರೂಮ್ ಸಿಂಗರ್. ಕಿಶೋರಃ ಸ್ನಾನಗೃಹೇ ಗಾಯತಿ, ಬಹಿಃ ಯದಾ ಗಾಯತಿ ಸರ್ವೇ ಭತ್ಸಯಂತಿ. किं रे तूष्णीम् उपविश वायमुच् इति वदन्ति. अतः सः बहिः न गायति, स्नानगृहे गायति, स्नानगृहे. शिक्षकः ग्रन्थालये पाठयति, तत्र अनेके ग्रन्थाः भवन्ति. ग्रन्थालय ಅಂದರೆ ನೀವು ಶಾಲೆಯಲ್ಲಿ ಪುಸ್ತಕ ಬೇಕು ಅಂದರೆ ಎಲ್ಲಿಗೆ ಹೋಗ್ತೀರಿ? ಪುಸ್ತಕಗಳು ಯಾವುದೋ ಬೇಕಿರುತ್ತೆ, ಟೀಚರ್ ಹೇಳ್ತಾರೆ ಈ ಕತೆ ಓದ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ. ಎಲ್ಲಿ ಕಳಿಸ್ತಾರೆ? ಶಾಲೆ ಲೈಬ್ರರಿ ಇಲ್ವಾ? ಹೋಗ್ಲಿ ಬಿಡು. ಲೈಬ್ರರಿ ಪುಸ್ತಕಗಳನ್ನೆಲ್ಲ ಇಡುವ ಜಾಗ. ಇದು ಸಂಸ್ಕೃತಕ್ಕೆ ಸಂಬಂಧಪಟ್ಟದ್ದು, ಇದು ಕನ್ನಡಕ್ಕೆ ಸಂಬಂಧಪಟ್ಟದ್ದು, ಇದು ಹಿಂದಿಗೆ ಸಂಬಂಧಪಟ್ಟದ್ದು, ಇದು ಇಂಗ್ಲೀಷ್ ಸಂಬಂಧಪಟ್ಟದ್ದು ಎಲ್ಲ ಚಂದ ಮಾಡಿ ಬಿಡಿಸಿ, ನೀನು ಏನು ಸಬ್ಜೆಕ್ಟ್ ಕೇಳಿದ್ರು ಈ ರೋನಲ್ಲಿದೆ ಅಂತ ಹೇಳಲಿಕ್ಕೆ ಒಂದು ಚಂದದ ಜಾಗ ಇಟ್ಟಿರ್ತಾರೆ. ಅದಕ್ಕೆ ಗ್ರಂಥಾಲಯ ಅಂತಾರೆ. ಪೇಪರ್ ಓದಿಸ್ತಾರೆ, ಒಳ್ಳೆಯದು. ಶಿಕ್ಷಕಃ ಗ್ರಂಥಾಲಯೇ ಪಾಠಯತಿ ಅಂದರೆ ಪಾಠ ಮಾಡುತ್ತಾನೆ, ಪಠತಿ ಅಂದರೆ ಓದುತ್ತಾನೆ. ಇದು ನಾನು ಯಾವುದೋ ನಿಮಗೆ ಭೂತದ್ದು ಹೇಳಲೇ ಇಲ್ಲ, ಭೂತ ಬೇಡ ಈಗ ಬೆನ್ನು ಹಿಡಿಯುವುದು. ಕೂತುಕೊಳ್ಳುತ್ತೇನೆ ಹೇಳುವಾಗ ಪಠಾಮಿ ಅಂತ ಬರುತ್ತೆ. ಚರಾಮಿ ಇದು ಮಾಡುತ್ತಾನೆ, ಹಾಡುತ್ತಾನೆ, ಕೇಳುತ್ತಾನೆ, ಓಡುತ್ತಾನೆ, ಪಾಠ ಮಾಡುತ್ತಾನೆ, ವರ್ತಮಾನದಲ್ಲಿದೆ. ಜಲಂ ಸರೋವರೆ ಅಸ್ತಿ, ಜಲಂ ಅಂದರೆ ನೀರು. ವಾಹ್, ಗುಡ್. ಸರೋವರೆ ಅಂದರೆ ಸರೋವರ, ಅದನ್ನೇನು ಕೇಳೋದು ನೀವು? ಸರೋವರದಲ್ಲಿ ನೀರೆಲ್ಲಿದೆ? ಸರೋವರದಲ್ಲಿ ಇದೆಯೋ ಇಲ್ವೋ? ಇದೆ. ಮತ್ತೆ ಸರೋವರದಲ್ಲಿ ಇದೆ ಅಂತ ಹೇಳು. ನೀರು ಸರೋವರದಲ್ಲಿ ಇದೆ. ಜಲಂ ಸರೋವರೆ ಅಸ್ತಿ, ಜಲಂ
सरोवरे अस्ति राजांगणे जलं नास्ति राजांगणे जलं नास्ति यदि स्यात् तर्हि तरणं क्रियेत तरणं नाम स्विमिंग जलं सरोवरे अस्ति खगाः आकाशे विहरन्ति खगाः खगाः ಅಂದರೆ ಪಕ್ಷಿಗಳು ಖಗಾಹ ಖಗ ವಿಹಗ ಅಂತ ಹೇಳ್ತಾರೆ ಖಗ ಅಂತ ಹೇಳ್ತಾರೆ ಖಗ ಖ ಅಂದರೆ ಸಂಸ್ಕೃತದಲ್ಲಿ ಆಕಾಶ ಗ ಅಂದರೆ ಹೋಗುವಂಥದ್ದು ಖೇ ಗಚ್ಚಂತಿ ಇತಿ ಖಗಾಹ ಆಕಾಶದಲ್ಲಿ ಓಡುತ್ತವೆ ಆಕಾಶದಲ್ಲಿ ಹಾರುತ್ತವೆ ಯಾವುದು ಹಾರುವುದು ಪಕ್ಷಿಗಳು ಸಮೀಚೀನಂ ಪಕ್ಷಿ ಆಕಾಶೇ ವಿಹರತಿ ಖಗಾಹ ಬಹುವಚನ ಇದೆ ಆಕಾಶೇ ವಿಹರಂತಿ ಈಗೊಂದು ವಾಕ್ಯ ಹೇಳ್ತೀರಾ ಹೀಗೆ ಏನಾದರೂ ಒಂದು ವಾಕ್ಯ ಸಪ್ತಮಿ ವಿಭಕ್ತಿಯನ್ನು ಬಳಸಿ ಹೇಳಬೇಕು ಮುಖೇ ನಾಸಿಕಾ ನಾಸ್ತಿ ಇಲ್ವಾ ಅಸ್ತಿ ಮುಖೇ ನಾಸಿಕಾ ಅಸ್ತಿ ಅಗ್ನಿಃ ಕುಂಡೇ ಅಸ್ತಿ ಸಮೀಚೀನಂ ಅಗ್ನಿಃ ಕುಂಡೇ ಅಸ್ತಿ ಅಗ್ನಿಯು ಹೋಮಕುಂಡದಲ್ಲಿ ಇದೆ ಮತ್ಸ್ಯಃ ಸರೋವರೇ ಅಸ್ತಿ ಸಮೀಚೀನಂ ಮತ್ಸ್ಯಃ ಸರೋವರೇ ಅಸ್ತಿ ಕೂರ್ಮಃ ಸರೋವರೇ ಅಸ್ತಿ ಕೂರ್ಮ ಅಲ್ಲ ಕೂರ್ಮ ಕನ್ನಡದ ಕೂರ್ಮ ಅಲ್ಲ ಅಂತ ಅದು ಕಲಸಿ ಹೋಗ್ಬಿಡುತ್ತೆ ತಿನ್ಲಿಕ್ಕೆ ಸಿಗಲ್ಲ ಆಮೇಲೆ ಕೂರ್ಮಃ ಸರೋವರೇ ಅಸ್ತಿ ಸಮೀಚೀನಂ ಅತ್ಯಂತಂ ಸಮೀಚೀನಂ ದೂರದರ್ಶನಂ ಗೃಹೇ ಅಸ್ತಿ ವಾಕ್ಯಂ ಸಮೀಚೀನಂ ನ ವಿಷಯಂ ದೂರದರ್ಶನಂ ಗೃಹೇ ಅಸ್ತಿ ದೂರದರ್ಶನಂ ಗೃಹೇ ಅಸ್ತಿ ಯೇನ ಭಗವತಃ ದರ್ಶನಂ ದೂರಂ ಭವತಿ ತದ್ ದೂರದರ್ಶನಂ ಯಾವುದರಿಂದ ನಮಗೆ ಒಳ್ಳೆಯದು ದೂರ ಆಗುತ್ತೋ ಅದು ದೂರದರ್ಶನ ಅದಕ್ಕೆ ಟಿ ವಿ ಅಂದರೆ ತತ್ವ ವಿರೋಧಿ ಅಂತ ಕರಿತಾ ಇದ್ರು ಅನ್ಯದ್ ವಾಕ್ಯಂ ವಾಯಸಃ ವಾಯಸಃ ಕಾಗೆ ಜಲವಾಯಸಂ ಜಲವಾಯಸಃ ನೀರ್ಕಾಗೆ ಸರೋವರೆ ಅಸ್ತಿ ಆಯುರ್ವೇದ ಸಸ್ಯಂ ವನೆ ವನೆ ಭವತಿ ಅಸ್ತಿ ವರ್ಧತೆ ಆಯುರ್ವೇದ ಸಸ್ಯಂ ವನೆ ಭವತಿ ಆಯುರ್ವೇದ ಸಸ್ಯಂ ವನೆ ಭವತಿ ಸಮೀಚೀನಂ ವನಸ್ಪತಿಃ ವನಸ್ಪತಿಃ ಆಸಂದಸ್ಯ ಆಸಂದೇ ಸ್ಯೂತಃ ಅಸ್ತಿ ಆಸಂದಸ್ಯ ಉಪರಿ ಸ್ಯೂತಃ ಅಸ್ತಿ ಸಮೀಚೀನಂ ಆಸಂದಸ್ಯ ಉಪರಿ ಸ್ಯೂತಃ ಅಸ್ತಿ ಸ್ಯೂತೆ 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 किमपि न लभ्यते लेखनी अस्ति स्यूते लेखनी अस्ति स्यूते लेखनी अस्ति स्यूते मार्जनी अस्ति स्यूते मार्जनी अस्ति स्यूते दूरवाणी अस्ति मैजिक बॉक्स तत्र सर्वं वर्तते ಹೌದು ಆಸಂದಸ್ಯ ಉಪರಿ ಅನ್ನುವ ಅರ್ಥ ಆಸಂದೇ ಸ್ಯೂತಃ ಅಸ್ತಿ ಅನ್ನೋದು ಒಂದೇ ಅರ್ಥ ಒಂದೇ ಆದರೆ ಅವರು ಉಪರಿ ಅನ್ನುವ ಅವ್ಯಯವನ್ನು ಉಪಯೋಗಿಸಿದ್ಲು ಆಸಂದಸ್ಯ ಅಂತ ಷಷ್ಠಿ ಬಳಸಿದ್ಲು ಆಸಂದಸ್ಯ ಉಪರಿ ಮೇಜಿನಲ್ಲಿ ಪುಸ್ತಕ ಇದೆ ಮೇಜಿನ ಮೇಲೆ ಪುಸ್ತಕ ಇದೆ ಚೂರು ವ್ಯತ್ಯಾಸ ಏನು ಅಂತಂದರೆ ಬಳಸುವಾಗ ಕಾಣ್ತಾ ಇದ್ದಾಗ ಅದು ಮೇಲೆ ಗೊತ್ತಾಗುತ್ತೆ ಅದರಿಂದಾಗಿ ಪ್ರಶ್ನೆ ಬರುವುದಿಲ್ಲ ಇಲ್ಲ ಅಂದರೆ ಮತ್ತೆ ಪ್ರಶ್ನೆ ಬರುತ್ತೆ ಹೊರಗೆ ದೂರದಲ್ಲಿದ್ದರೆ ಮೇಜ್ನಲ್ಲಿದೆ ಅಂದರೆ ಒಳಗಿದೆಯೋ ಮೇಲಿದೆಯೋ ಕೆಳಗಿದೆಯೋ ಎಲ್ಲಿದೆ ಆಗ ಮತ್ತೆ ಅವಳು ಕ್ಲಾರಿಫಿಕೇಶನ್ ಕೊಡ್ತಾಳೆ ನೈವ ಆಸಂದಸ್ಯ ಒಂದು ಉತ್ಪೇಟಿಕಾಯಾ ಉಪರಿ ಅಸ್ತಿ ಇಲ್ಲ ಅಂದರೆ ಉತ್ಪೇಟಿಕಾಯಾಂ ಪುಸ್ತಕಂ ಅಸ್ತಿ ಉತ್ಪೇಟಿಕೆ ಇದು ಮೇಜಿನ ಮೇಲೆ ಪುಸ್ತಕ ಇದೆ ಅದಾಗ ನೀವು ಪ್ರಶ್ನೆ ಕೇಳ್ತೀರಿ ಎಲ್ಲಿದೆ ಒಳಗಿದೆಯೋ ಹೊರಗಿದೆಯೋ ಮೇಲಿದೆಯೋ ಪಕ್ಕದಲ್ಲಿದೆ ಎಡದಲ್ಲಿದೆಯೋ ಕೆಳಗಿದೆಯೋ ಬಲದಲ್ಲಿಯೋ ಆಗ ಅವಳು ಹೇಳ್ತಾಳೆ ಇಲ್ಲ ಪಾರ್ಶ್ವೇ ಅಸ್ತಿ ಉಪರಿ ಅಸ್ತಿ ಅಂತಃ ಅಸ್ತಿ ಅಂತ ಹೇಳ್ತಾಳೆ ಇದಾನಿಂ ಅನ್ಯದ್ ವಾಕ್ಯಂ ಕಿಮಪಿ
ಸಮೀಚೀನಂ ವೈದ್ಯ ಅಲಂ ವೈದ್ಯ ತುಂಬ ಕಾಂಪ್ಲಿಕೇಶನ್ ಮಾಡ್ಕೋಬಾರ್ದು, ಎಷ್ಟು ಸರಳವಾಗಿ ಹೇಳಿ ಮುಗಿಸ್ಲಿಕ್ಕಾಗುತ್ತೋ ಅಷ್ಟು. ವೈದ್ಯ ಚಿಕಿತ್ಸಾಲಯೇ ಅಸ್ತಿ. ವೈದ್ಯ ಹಾಂ ರೋಗಿನ್ ರೋಗಿಣಃ ಪಶ್ಯತಿ. ರೋಗಿಣಃ ರೋಗಿಗಳನ್ನು ಅಂತಂದರೆ ರೋಗಿಣಃ ಪಶ್ಯತಿ ರೋಗಿಗಳನ್ನು ನೋಡುತ್ತಾನೆ. ಶುಶ್ರೂಷಾಂ ಕರೋತಿ. ಸಮೀಚೀನಂ. ಆಸಂದಸ್ಯ ಉಪರಿ ದೂರವಾಣಿ ಅಸ್ತಿ. ನಾನು ಕೂತ್ಬಿಡ್ತೀನಿ. ಹಾಂ ಇದಾನೀಂ ಅನ್ಯದ್ ಏಕಂ ಪ್ರತ್ಯಯಂ ಪಶ್ಯಾಮಃ. ತತ್ರ ಪಶ್ಯಂತು ಗಚ್ಚತಿ ಇತ್ಯಸ್ತಿ. ಇದೀಗ ಸಪ್ತಮಿ ಅರ್ಥ ಆಯ್ತಲ್ವಾ? ಸಪ್ತಮಿ ಯಾವಾಗಲೂ ಕೂಡ ಅದರ ಮೇಲೆ ಅಥವಾ ಒಟ್ಟು ಅದರ ಸಂಬಂಧದಲ್ಲಿ ಇದ್ದಾಗ ಮನೆಯಲ್ಲಿ ಅಂತ ಹೇಳುವಾಗ, ಈಗ ನೋಡಿ ವನೇ ವಸಾಮಿ ಅಂದರೆ ಮನೆ ಮೇಲೆ ಕೂತಿಲ್ಲ ನಾನು, ಅದು ಗೃಹೇ ವಸಾಮಿ ಅಂದರೆ ಮನೆ ಮೇಲೆ ಕೂತಿಲ್ಲ, ಇನ್ಸೈಡ್ ದ ಹೌಸ್. ಹೌದು, ಹಾಗೆ ಎರಡೂ ಅರ್ಥವನ್ನು ಹೇಳುತ್ತೆ. ಆದರೆ ಸಾಮಾನ್ಯ ಒಟ್ಟು ಅಲ್ಲಿ ಅನ್ನೋದು ಪ್ಲೇಸನ್ನು ಹೇಳುತ್ತದು. ಕುತ್ರ ಅನ್ನುವ ರೀತಿ ನಾವು ಶಬ್ದವನ್ನು ಪ್ರಯೋಗ ಮಾಡುವಾಗ ಕುತ್ರ ವಸತಿ ವನೇ ವಸತಿ, ಕುತ್ರ ಗಚ್ಚತಿ ವನಂ ಗಚ್ಚತಿ. ಈ ಗಚ್ಚತಿ ಅಂತ ಬಂದಾಗ ಅದರ ವಿಭಕ್ತಿ ದ್ವಿತೀಯ ಆಗಿಬಿಡುತ್ತೆ. ಉಳಿದದ್ದು ಯಾವುದೇ ಆದರೂ ಈಗ ಸೀತಾಂ ರಾವಣಃ ಕುತ್ರ ಸ್ಥಾಪಯತಿ? ವಾಕ್ಯಂ ಸೀತಾಂ ರಾವಣಃ ಅಶೋಕವನೆ ಸ್ಥಾಪಯತಿ. ಸೀತಾಂ ರಾವಣಃ ಅಶೋಕವನೇ ಸ್ಥಾಪಯತಿ ಅಂದರೆ ಅಲ್ಲಿ ಕರ್ಕೊಂಡು ಹೋಗಿ ಇಡ್ತಾನೆ, ಅಲ್ಲಿ ಇರಿಸ್ತಾನೆ ಅಂತ ಹೇಳುವಾಗ ಅಲ್ಲಿ ಅನ್ನೋದನ್ನು ನಾವು ಎ ಅಂದರೆ ಅದು ಪುಲ್ಲಿಂಗದಲ್ಲಾಗುವಾಗ ಎ ಅಂತ ಬಂತು. ಸ್ತ್ರೀಲಿಂಗ ಆದರೆ ಮಾಲಾಯಾಂ ಕತಿ ಪುಷ್ಪಾಣಿ ಸಂತಿ? ಬಹೂನಿ ಪುಷ್ಪಾಣಿ ಸಂತಿ. ಮಾಲಾಯಾಂ ಬಹೂನಿ ಪುಷ್ಪಾಣಿ ಸಂತಿ. ಮಾಲೆಯಲ್ಲಿ ಒಂದು ಪುಷ್ಪ ಇರುತ್ತಾ? ಒಂದು ಪುಷ್ಪ ಇದ್ದರೆ ಮಾಲೆ ಆಗುತ್ತಾ? ಈಗ ನಿನ್ನ ಸರದಲ್ಲಿ ಮಣಿಗಳಿವೆ ಅಲ್ವಾ? ಹಾರೆ ಕತಿ ಮಣಯಃ ಸಂತಿ? ಅಸಂಖ್ಯ ಮಣಯಃ ಸಂತಿ. ಲೆಕ್ಕಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟಿದೆ ಅಲ್ವಾ? ಕನೀನಿಕಾ ಕುತ್ರ ಅಸ್ತಿ? ಕನೀನಿಕಾ ಅಂದರೆ ಈ ಮಧ್ಯದ ಕಪ್ಪು. ನಯನೆ. ಸಮೀಚೀನಂ. ನಯನೆ ಅಸ್ತಿ. ಕನೀನಿಕಾ ನಯನೆ ಅಸ್ತಿ. ಕೃಷ್ಣಮಣಿ. ಕನೀನಿಕಾ ಇತಿ ಪದಂ ಸಂಸ್ಕೃತೆ ವರ್ತತೆ, ಅತಃ ಉಕ್ತಂ ಮया ತಥಾ. ಪ್ರಶ್ನಃ ಕಃ? ಕೃಷ್ಣಮಣಿಃ ಇತಿ ಉಚ್ಯತೆ. ತತ್ರ ರಜತಪಾತ್ರೆ ನೀಲಮಣಿಃ ಇತಿ ಗಾಥಾ ಉಚ್ಯತೆ. ರಜತಪಾತ್ರೆ ಕೃಷ್ಣಮಣಿಃ. ರಜತಪಾತ್ರಂ ತತ್ರ ಕೃಷ್ಣಮಣಿಃ. ರಜತಪಾತ್ರೆ ಪಾತ್ರೆ ರಜತಪಾತ್ರೆ ಕೃಷ್ಣಮಣಿಃ. किं? गादे. गाथा इति संस्कृतभाषायाम् उच्यते. गाथा अदे गादे. इदानीं तत्र पश्यामः. गच्छति जानन्ति ಏನು? ಗಚ್ಚತಿ ಹೋಗುತ್ತಾನೆ, ಟು ಗೋ. ಹೋದನು ಹೇಳಬೇಕು ನಮಗೀಗ. ಪಾಸ್ಟ್ ಹೇಳಬೇಕು ನಾವು. ಗತವಾನ್. ಹುಡುಗ ಹೋದರೆ ಗತವಾನ್, ಹುಡುಗಿ ಹೋದರೆ ಗತವತೀ. ಗತವಾನ್ ಗತವತೀ. ಪಿಬತಿ ಇದೆ. ಅದಕ್ಕೆ ಭೂತದಲ್ಲಿ ಹೇಳಬೇಕು. ರಾಮಃ ಕ್ಷೀರಂ ಕುಡಿದು ಬಿಟ್ಟಿದ್ದಾನೆ. ಮಾರ್ಜಾಲಃ ಕ್ಷೀರಂ ಪೀತವಾನ್. ಮಾರ್ಜಾರಃ ಕ್ಷೀರಂ ಪೀತವಾನ್. ಸ್ಥೇನಃ ಕ್ಷೀರಂ ಪೀತವಾನ್. ಕಳ್ಳ ನಿನ್ನೆನೆ ಕುಡಿದು ಬಿಟ್ಟಿದ್ದಾನೆ ಹಾಲನ್ನು. ಪಾತ್ರೆ ಮಾತ್ರ ಇಟ್ಟೋಗಿದ್ದಾನೆ ತೊಳಿಲಿಕ್ಕೆ, ನಮಗೆ ಅದೊಂದು ಬಿಟ್ಟೋಗಿದ್ದು ಪುಣ್ಯ
ಸ್ತೇನಃ ಕ್ಷೀರಂ ಪೀತವಾನ್. ಯಾರೋ ಒಬ್ಳು ಕುಡಿದ್ಬಿಟ್ಟಿದ್ದಾಳೆ. ಕಳ್ಳಬೆಕ್ಕು. ಆಗ ಪೀತವತಿ. ಕ್ಷೀರಂ ಪೀತವತಿ. ಪೀತವಾನ್ ಪೀತವತಿ. ಗತವಾನ್ ಗತವತಿ. ಹಾಗೆ ಕರೋತಿ ಅಂತಿದೆ. ಅದಕ್ಕೇನಾಗುತ್ತೆ ಅಂದರೆ ಕೃತ ಅಂತಾಗುತ್ತೆ. ಕೃತವಾನ್. ರಾಜ ಶಾಸನಂ ಸಮ್ಯಕ್ ಕೃತವಾನ್. ರಾಜ ಅಥವಾ ನೃಪಃ ಶಾಸನಂ ಸಮ್ಯಕ್ ಕೃತವಾನ್. ನೃಪಃ ಅಂದರೆ ರಾಜ ಅಂತ ಅರ್ಥ. ನೃಪಃ ಶಾಸನಂ ಆಳ್ವಿಕೆಯನ್ನು ಸಮ್ಯಕ್ ಚೆನ್ನಾಗಿ ಕೃತವಾನ್. ಕಿತ್ತೂರು ರಾಣಿ ಚೆನ್ನಮ್ಮ ಶಾಸನಂ ಕೃತವತಿ. ನಾ ಮಾಟೆ ಶಾಸನಂ. ಕಿತ್ತೂರು ರಾಣಿ ಚೆನ್ನಮ್ಮ ಶಾಸನಂ ಕೃತವತಿ. ಶಿವಗಾಮಿನಿ ಶಾಸನಂ ಕೃತವತಿ. ಕೃತವಾನ್ ಕೃತವತಿ. ಶೃಣೋತಿ. ವರುಣಃ ಭೃಗುಃ ವರ್ಣಸ್ಯ ಪಾಠಂ ಅಥವಾ ಉಪದೇಶಂ ಶ್ರುತವಾನ್. ಭೃಗುಃ ವರುಣಸ್ಯ ಪಾಠಂ ಉಪದೇಶಂ ಶ್ರುತವಾನ್. ಕೇಳಿದನು. ಗಾರ್ಗಿ ಯಾಜ್ಞವಲ್ಕ್ಯಸ್ಯ ವಚನಂ ಶ್ರುತವತಿ. ಗಾರ್ಗಿ ಯಾಜ್ಞವಲ್ಕ್ಯಸ್ಯ ವಚನಂ ಶ್ರುತವತಿ. ಜನನ್ಯಾಃ ವಚನಂ ಅಹಂ ಶ್ರುತವತಿ. ಶ್ರುತವತಿ ವಾ? ಜನನ್ಯಾಃ ವಚನಂ. ಜನನಿ ಅಂದರೆ ಯಾರು? ಅಮ್ಮ. ಅಮ್ಮನ ಮಾತನ್ನು ಕೇಳಿದ್ಯಾ ಇಲ್ವಾ? ನಿಂಗೆ ಡೌಟಾ? ವಾಕ್ಯ ಹೇಳು. ಸಮೀಚೀನಂ. ಪುಸ್ತಕಸ್ಯ ಉಪರಿ ಲೇಖನಿ ಅಸ್ತಿ. ಕಹ ತತ್ರ ಸ್ಥಾಪಿತವಾನ್? ಯಾರಿಟ್ಟದ್ದು ಅದರ ಮೇಲೆ ಲೇಖನಿ? ಕಹ ಸ್ಥಾಪಿತವಾನ್? ಆಂಭ್ರಿಣಿ ಸ್ಥಾಪಿತವತಿ ಖಲು ಅಲ್ವಾ? ಆಮ್ ಅಂತ ದೊಡ್ಡದಾಗಿ ಬಾಯಿ ತೆಗಿಬೇಕು. ಆಮ್ ಹೇಳು. ಆಮ್ ಅಂದರೆ ಹೌದು. ಆಯಿತು ಅಂತ ಹೇಳಬೇಕಾದ್ರೆ ಏನಾದರೂ ಒಂದು ಕೆಲಸ ಹೇಳ್ತಾರೆ, ಕುರು ಅಂತ, ಅಸ್ತು ಅಂತ ಹೇಳ್ಬೋದು. ಇಲ್ಲಾಂದರೆ ಚಂದ ಹೇಳಬೇಕು ಅಂದರೆ ಬಾಢಂ. ಆಯಿತು, ಖಂಡಿತ ಅಂತ ಅರ್ಥ. ಆಯಿತು. ಅಮ್ಮ ಏನೋ ಒಳ್ಳೆ ಮಾತು ಹೇಳ್ತಾಳೆ. ಆಯ್ತಮ್ಮ. ಬಾಢಂ ಅಂಬ ಅಂದರೆ ಅಮ್ಮ ಅಂತ ಅರ್ಥ. ಕನ್ನಡದಲ್ಲಿ ಅಂಬ ಅಂದರೆ ಹಸು. ನಾವು ಸಂಸ್ಕೃತದಲ್ಲಿ ಅಂಬ ಅಂದಿದ್ದು. ಇನ್ನು ಅಂಬ ಅಂತ ಕರಿಬೇಡ. ಬಾಢಂ. ಬಾ ಅಲ್ಪ ಪ್ರಾಣ, ಢ ಮಹಾಪ್ರಾಣ. ಬಾಢಂ. ಹರತಿ. ಹೃತವಾನ್. ಕೃಷಿಕಃ ಧೇನುಂ ಹೃತವಾನ್. ಕೃಷಿಕ ಅಂದರೆ ಯಾರು? ಫಾರ್ಮರ್, ಗದ್ದೆಯಲ್ಲಿ ಕೆಲಸ ಮಾಡುವವನು. ಅವನು ಎತ್ತನ್ನು ತೆಗೆದುಕೊಂಡು ಹೋದ. ಧೇನುಂ ಹೃತವಾನ್, ಕರೆದೊಯ್ದ. ಹೃತವಾನ್. ಹೃತವತಿ, ಹೋದ್ಲು. ಸಮೀಚೀನಂ, ಕರೆದುಕೊಂಡು ಹೋದಳು. ಸ್ಮರತಿ. ಸ್ಮೃತವಾನ್. ಸ್ಮೃತವಾನ್. ಪ್ರಹ್ಲಾದಃ ಅಪಾಯೇ ಅಪಿ ನರಸಿಂಹಂ ಸ್ಮೃತವಾನ್. ಪ್ರಹ್ಲಾದಃ ಅಪಾಯೇ ಅಪಿ ನರಸಿಂಹಂ ಸ್ಮೃತವಾನ್. ಸುಕನ್ಯಾ ಚ್ಯವನಂ ಸ್ಮೃತವತಿ. ಯದಾ ಭಿಷಜೌ ತತ್ರ ಆಗತ್ಯ ಪ್ರಲೋಭನಂ ಕೃತವಂತೌ. ಅಶ್ವಿದೇವತೆಗಳು ಬಂದು ನಿನಗೆ ಒಳ್ಳೆಯ ಶರೀರ ಕೊಡ್ತೇನೆ, ಒಳ್ಳೆ ಆಭರಣ ಕೊಡ್ತೇನೆ, ನಿಂಗೆ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗಿ ನಿನ್ನ ರಾಣಿಯನ್ನಾಗಿ ನೋಡ್ಕೋತೇನೆ
ಅಂತ ಎಲ್ಲ ಅವ್ರು ಆಸೆ ಹುಟ್ಟಿಸ್ತಾರೆ. ಆದರೆ ಅವಳು ಆಗಲೂ ಚ್ಯವನನನ್ನು ಸ್ಮರಣೆ ಮಾಡಿಕೊಳ್ತಾಳೆ. ನೀವು ಕೊಡುವ ಪ್ರಲೋಭನೆಗಳಿಗೆಲ್ಲ ನಾನು ಬಲಿಯಾಗೋಳಲ್ಲ, ಇನ್ನೊಂದು ಮಾತು ಹೇಳಿದ್ರೆ ನಿಮ್ಮನ್ನು ಸುಟ್ಟು ತೆಗಿತೇನೆ ಅಂತಾಳವಳು. ಚ್ಯವನಂ ಸ್ಮೃತವತಿ. ಸ್ಮೃತವತಿ ಅಂದರೆ ನೆನೆದಳು, ನೆನೆದುಕೊಂಡಳು. ವದತಿ ಉಕ್ತವಾನ್. ವದಂತಿ ಬಹುವಚನ ಆಯಿತು. ವದತಿ ವದತಃ ವದಂತಿ. ಸರಿ, ವದಂತಿ ವದತಿ ವದಂತಿ, ಗಚ್ಚತಿ ಗಚ್ಚಂತಿ, ಸ್ಮರತಿ ಸ್ಮರಂತಿ, ಹರತಿ ಹರಂತಿ. ಆದರೆ ಇಲ್ಲಿ ನಾವು ತವತು ಪ್ರತ್ಯಯ ಅಂತ ಹೇಳ್ತಾ ಇದ್ದೀವಿ. ಹಿಂದೆ ನೀವು ಕ್ತ್ವಾ ಪ್ರತ್ಯಯ ಅಂತ ಒಂದು ನೋಡಿದ್ರಿ, ತುಮುನ್ ಅಂತ ಒಂದು ನೋಡಿದ್ರಿ, ಈಗ ತವತು ಪ್ರತ್ಯಯ ಅಂತ ನೋಡ್ತಾ ಇದ್ದೀರಿ. ತವತು ಅಂದರೆ ಭೂತವನ್ನು ಹೇಳಲಿಕ್ಕೋಸ್ಕರ ಇರುವಂಥದ್ದು. ಆ ಭೂತದ ಶಬ್ದಕ್ಕೆ ವದತಿ ಉಕ್ತವಾನ್. ಉಕ್ತವಾನ್. ಗುರುಹು ಗುರುಹು ಕಾರ್ಯಂ ಉಕ್ತವಾನ್. ಗುರುಹು ಕಾರ್ಯಂ ಉಕ್ತವಾನ್. ಅಗ್ರಜಾ ಅಗ್ರಜಾ ಕಥಾಂ ಉಕ್ತವತಿ. ಅಗ್ರಜಾ ಅನುಜಾಯೈ ಕಥಾಂ ಉಕ್ತವತಿ. ಅಗ್ರಜಾ ಅನುಜಾಯಾಃ ಕಥಾಂ ಉಕ್ತವತಿ. ಉಕ್ತವಾನ್ ಉಕ್ತವತಿ. ಅರ್ಥ ಆಯ್ತಾ? ಉಕ್ತವತಿ. ಪಶ್ಯತಿ. ಪಶ್ಯತಿ ನೋಡುತ್ತಾನೆ, ನೋಡಿದನು. ಕಥಂ? ದೃಷ್ಟವಾನ್. ದೃಷ್ಟವಾನ್. ಅದು ಒಂದು ಸರ್ತಿ ನೆನ್ಪಿಟ್ಕೊಳ್ಳುವ ತನಕ ಕಷ್ಟ ಅಷ್ಟೇ. ನೀವು ಅಲ್ಲಿ ಏನು ಸ್ಪೆಲ್ಲಿಂಗ್ ನೆನ್ಪಿಟ್ಕೊಳ್ತೀರಿ, ಹಾಗೆ ಇಲ್ಲಿ ಪದ ನೆನ್ಪಿಟ್ಕೊಂಡ್ರೆ ಆಯ್ತು ಅಷ್ಟೇ. ನೆನಪಿನ ವ್ಯವಸ್ಥೆಯಲ್ಲಿ ಒಂದು ಸರ್ತಿ ಅದು ಬಂದರೆ ನಿಮ್ಗೆ ಮತ್ತೆ ಮರ್ತು ಹೋಗಲ್ಲ. ದೃಷ್ಟವಾನ್. ದೃಷ್ಟ ಅಂದರೆ ನೋಡಿದನು. ದೃಷ್ಟವಾನ್. ದೃಷ್ಟವತಿ ನೋಡಿದಳು. ಅಕ್ರೂರಃ ಯಮುನಾ ಜಲೆ ಯದಾ ಮಗ್ನಃ ತದಾ ಅನಂತಶಯನಂ ದೃಷ್ಟವಾನ್. ಅವನು ನೀರಲ್ಲಿ ಮುಳುಗಿ ಕಣ್ಣು ಬಿಡುತ್ತಾನೆ. ಆ ಯಮುನೆಯ ಕೊನೆಯ ತುದಿಯಿಂದ ಈ ತುದಿಯ ತನಕ ನಾರಾಯಣ ಮಲಗ್ಯಾನೆ. ಪಾದ ಅಲ್ಲಿ ಕಾಣಿಸ್ತಿದೆ, ತಲೆ ಅಲ್ಲಿ ಕಾಣಿಸ್ತಿದೆ, ಎಲ್ಲ ದೇವತೆಗಳು ಅವನನ್ನು ಸೇವೆ ಮಾಡ್ತಿದ್ದಾರೆ. ಇವನು ಎದ್ದು ಒಂದು ಸರ್ತಿ ಗಾಬರಿಯಾಗಿ ರಥಂ ಪಶ್ಯತಿ. ರಥವನ್ನು ನೋಡ್ತಾನೆ. ನೋಡಿದ್ರೆ ಕೃಷ್ಣ ಅಲ್ಲೇ ಇದ್ದಾನೆ. ಕೃಷ್ಣ ಅಲ್ಲೇ ಇದ್ದಾನೆ, ಆದರೆ ಕೃಷ್ಣ ಮಲಗಿದ್ದು ದೊಡ್ಡ ರೂಪ ಇಲ್ಲಿ ಅನಂತ ಶಯನಂದ ರೂಪದಲ್ಲಿ ಕಾಣಿಸ್ತಿದೆ. ಯದಾ ರಥಂ ಪಶ್ಯತಿ ತತ್ರ ಕೃಷ್ಣ ತತ್ರೈವ ಅಸ್ತಿ. ಪರಂತು ಯದಾ ಜಲೆ ಮಗ್ನಃ ಪಶ್ಯತಿ ದೃಷ್ಟವಾನ್ ತದಾ ಅನಂತಶಯನಂ ದೃಷ್ಟವಾನ್. ಯದಾ ಜಲೆ ಮಗ್ನಃ, ಯಾವಾಗ ನೀರಿನಲ್ಲಿ ಮುಳುಗಿದನೋ, ಮಗ್ನ ಅಂದರೆ ಮುಳುಗುದು. ಯದಾ ಜಲೆ ಮಗ್ನಃ ತದಾ ಅನಂತಶಯನಂ ದೃಷ್ಟವಾನ್. ಓ ಅನಂತಶಯನ ಯಮುನೆದ ಉಪ್ಪುಣ ಬೇತೆ, ನಿನ್ನ ಕೇರಳ ಅಂತ ಬೇತೆ. ಪಶ್ಯತಿ ದೃಷ್ಟವಾನ್. ದೃಷ್ಟವತಿ. ದೃಷ್ಟವತಿ ಕೋರ್ಥಃ ನೋಡಿದಳು. ಗೃಹ್ಣಾತಿ ಸ್ವೀಕರಿಸಿದನು. ಗೃಹ್ಣಾತಿ ಗೃಹೀತವಾನ್. ಗೃಹೀತವಾನ್ ನಿಮ್ಗೆ ಇನ್ನು ಸುಲಭದ್ದಾದರೆ, ಸ್ವಲ್ಪ ಶಬ್ದ ಕನ್ನಡದಲ್ಲಿ ಗೊತ್ತಿರೋದಾದರೆ ಸ್ವೀಕೃತವತಿ, ಸ್ವೀಕೃತವಾನ್. ಈಗ ಸ್ವೀಕರೋತಿ ಅಂತ ಶಬ್ದ ಇದೆ. ಸ್ವೀಕೃತವಾನ್. ಸ್ವೀಕೃತವಾನ್ ಅಂದರೆ ಸ್ವೀಕರಿಸಿದನು. ಸ್ವೀಕೃತವತಿ ಅರ್ಧ ಕನ್ನಡ ಸಂಸ್ಕೃತ ಅಲ್ಲ, ಕನ್ನಡದಲ್ಲಿ ಅರ್ಧ ಸಂಸ್ಕೃತ ಇದೆ. ಅರ್ಥ ಆಗ್ಲಿಲ್ವಾ? ಅರ್ಧ ಕನ್ನಡ ಅರ್ಧ ಸಂಸ್ಕೃತ ಅಲ್ಲ, ಕನ್ನಡದಲ್ಲಿ ಸಂಸ್ಕೃತ ಅರ್ಧ ಇದೆ. ಅದನ್ನ ನಮ್ಗೆ ಕನ್ನಡ ಸುಲಭ ಆಗುತ್ತೆ. ಕನ್ನಡ ಚೆನ್ನಾಗಿ ಬಂದರೆ ಸಂಸ್ಕೃತ ಅರ್ಧ ಬಂದ ಹಾಗೆ. ಕನ್ನಡನೂ ಬರಲ್ಲ, ಆದರೆ ಏನೂ ಬರಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ದೇವರೇ ಕಾಪಾಡಪ್ಪ ಅಂತ ಹೇಳ್ಬೇಕಷ್ಟೆ. ಗೃಹ್ಣಾತಿ ಗೃಹೀತವಾನ್. ಸ್ವೀಕರೋತಿ ಸ್ವೀಕೃತವಾನ್. ಸ್ವೀಕೃತವತಿ. ಸ್ವೀಕೃತವಾನ್ ಸ್ವೀಕೃತವತಿ. ಕಿಂ ಕರೋತಿ ಭವತಿ? ಅಪೇಕ್ಷತೆ ಚಪೇಟಿಕಾ. ಗೃಹ್ಣಾತಿ ಗೃಹೀತವಾನ್ ಹೇಳ್ಬಿಟ್ರಿ. ಸ್ವೀಕರಿಸಿದನು. ಸ್ವೀಟ್ ಅಲ್ಲ, ಸ್ವೀಕರಿಸಿದನು. ಏನು ಸ್ವೀಕರಿಸಿದನು? ಸ್ವೀಟನ್ನು ಸ್ವೀಕರಿಸಿದನು. ಅದು ಸ್ವೀಟ್ ಇದ್ರೆ ಸ್ವೀಕರಿಸ್ಲಿಕ್ಕಾಗತ್ತೆ. ಕಹಿ ಇದ್ರೆ ತಗೊಳ್ತಿದ್ಯಾ? ಮದ್ದು ಅಂದರೆ ಬೇಡ ಅಂತೀನಿ ಅಲ್ವಾ? ಔಷಧಂ ನ ಸ್ವೀಕೃತವತಿ.
मधुरं स्वीकृतवती, औषधं न स्वीकृतवती, मधुरं स्वीकृतवती अंभ्रिणी खलु अल्वा. आम आम ಒಂದೇ ಸಲ ಹೇಳು, ತುಂಬ ಸಲ ಹೇಳಿದ್ರೆ ಮತ್ತೆ ಮಕ್ಷಿಕಾ ದಾಳಿ ಆಗುತ್ತೆ. ನಯತಿ ನಯತಿ ಕೊಂಡೊಯ್ಯುತ್ತಾನೆ, ನೀತವಾನ್ ನೀತವಾನ್ ಕೊಂಡೊಯ್ಯುತ್ತಾಳೆ, ನೀತವತಿ ನೀತವಾನ್ ನೀತವತಿ. ಹಾಂ, ಈಗ ಒಂದೊಂದು ವಾಕ್ಯ ಮಾಡಿ ಹೇಳ್ತೀರಾ, ಅದರಲ್ಲಿ ನೋಡಿಕೊಂಡು ಯೋಚನೆ ಮಾಡಿ. ಹಾಂ ಹೇಳು. ಅರ್ಥ ಆಗಲಿಲ್ವಾ? ಆಯಿತು, ನಾನು ನೀನು ಯಾವುದು ಆಯ್ಕೆ ಮಾಡ್ಕೋತೀವಿ ಅದರ ಅರ್ಥ ಹೇಳ್ತೇನೆ. ಶೃಣೋತಿ ಅಂತಿದೆ. ಶೃಣೋತಿ ಅಂದರೆ ಕೇಳುತ್ತಾನೆ ಅಥವಾ ಕೇಳುತ್ತಾಳೆ ಏನೋ ಆಗುತ್ತೆ. ನೀನು ಏನು ಹೇಳ್ತಿ ಹೇಳು. ಶ್ರುತವತಿ. ಹಾಂ ಹಾಂ ಶ್ರುತವತಿ. ನಾನು ನಿನ್ನೆ ಪಾಠ ಕೇಳಿದ್ದಿದ್ರೆ ಈಗ ಇನ್ನೂ ಚೆನ್ನಾಗಿ ನೆನಪಿರುತ್ತೆ. ಅಹಂ ಪಾಠಂ ಶ್ರುತವತಿ. ನಿನ್ನೆ ಪಾಠ ಚೆನ್ನಾಗಿ ಕೇಳಿದ್ದೆ. ಅಹಂ ಪಾಠಂ ಯಹ ಪಾಠಂ ಸಮ್ಯಕ್ ಶ್ರುತವತಿ. ನಿನ್ನೆ ನಾನು ಸರಿ ಕೇಳಿದ್ದೇನೆ, ನೀವು ಹಾಗೆ ಹೇಳಲೇ ಇಲ್ಲ. ಇವತ್ತು ಮಾತ್ರ ಚೇಂಜ್ ಮಾಡ್ತಾಯಿದ್ರಿ, ನೀವು ಪ್ಲೇಟ್ ಚೇಂಜ್ ಮಾಡ್ತಿದ್ರಿ ಅಂತ ಹೇಳುವಾಗ ಅಹಂ ಪಾಠಂ ಸಮ್ಯಕ್ ಶ್ರುತವತಿ. ನಾನು ನಿನ್ನೆ ಸರಿ ಕೇಳಿದ್ದೇನೆ, ನೀವು ಏನೋ ಬೇರೆ ಹೇಳಿದ್ರಿ. ಈಗ ಇಲ್ಲ ನಾನು ಹಂಗೆ ಹೇಳಿದ್ದಲ್ಲ ಅಂತ ಹೇಳ್ತಾ ಇದ್ದೀರಿ. ಅಹಂ ಸಮ್ಯಕ್ ಪಾಠಂ ಶ್ರುತವತಿ. ಹಾಂ ಹೇಳು. ಶಿಕ್ಷಿಕಾ ಹಾಂ ಉಕ್ತವತಿ. ಇದಲ್ವಾ ನೀನು ಹೇಳಿ ಹೊರಟದ್ದು? ವದತಿ. ಹಾಂ, ವದತಿ ಇದ್ರೆ ಉಕ್ತವತಿ. ಬರ್ಕೊಂಡ್ಬಿಡಿ ಒಂದು ಕಡೆ ಯಾವುದಕ್ಕೆ ಏನಾಗುತ್ತೆ ಅಂತ. ಗಚ್ಚತಿ ಗತವಾನ್, ಪಿಬತಿ ಪೀತವಾನ್, ಕರೋತಿ ಕೃತವಾನ್. ನಾನೊಮ್ಮೆ ಹೇಳ್ತೇನೆ, ಹೇಳ್ತೀರಾ? ಇಲ್ಲಾಂದ್ರೆ ಮರ್ತು ಹೋಗುತ್ತೆ. ಅದು ಗತವತಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಮತ್ತೆ ಹೇಳ್ತಾ ಇಲ್ಲ. ಈ ಮೂರು ಹೇಳಿಲ್ಲ ಅಂದರೆ ಗಚ್ಚತಿ ಗತವಾನ್ ಗತವತಿ, ಪಿಬತಿ ಪೀತವಾನ್ ಪೀತವತಿ, ಕರೋತಿ ಕೃತವಾನ್ ಕೃತವತಿ, ಶೃಣೋತಿ ಶ್ರುತವಾನ್ ಶ್ರುತವತಿ, ಹರತಿ ಹೃತವಾನ್ ಹೃತವತಿ, ಸ್ಮರತಿ ಸ್ಮೃತವಾನ್ ಸ್ಮೃತವತಿ, ವದತಿ ಉಕ್ತವಾನ್ ಉಕ್ತವತಿ, ಪಶ್ಯತಿ ದೃಷ್ಟವಾನ್ ದೃಷ್ಟವತಿ, ಸ್ವೀಕರೋತಿ ಸ್ವೀಕೃತವಾನ್ ಸ್ವೀಕೃತವತಿ, ಗೃಹ್ಣಾತಿ ಗೃಹೀತವತಿ ಗೃಹೀತವಾನ್ ಗೃಹೀತವತಿ, ನಯತಿ ನೀತವಾನ್ ನೀತವತಿ, ಲಿಖತಿ ಲಿಖಿತವಾನ್ ಲಿಖಿತವತಿ. ಹೇಗೆ ಅಂತ ಗೊತ್ತಾಯ್ತಾ? ಒಂದು ಸರ್ತಿ ಗೊತ್ತಾಗಬೇಕು ಅಂದರೆ ಒಂದು ಸರ್ತಿ ಸರಿ ನೆನಪಾಗಬೇಕು, ಮತ್ತೆ ನಿಮ್ಗೆ ಮತ್ತೆ ಮರ್ತು ಹೋಗಲ್ಲ. ಒಂದು ಸರ್ತಿ ಗಟ್ಟಿ ತಲೆಯಲ್ಲಿ ಅದರದ್ದೊಂದು ಟ್ರಿಕ್ ಇರುತ್ತೆ. ಕೆಲವು ಸ್ಪೆಷಲ್ ಇರುತ್ತೆ, ಕೆಲವು ಟ್ರಿಕ್ ಇರುತ್ತೆ. ಸ್ಪೆಷಲ್ ಇದ್ದಿದ್ದು ಟ್ರಿಕ್ಕನ್ನು ಬ್ರೇಕ್ ಮಾಡುತ್ತೆ ಅದು ಕೆಲವೊಮ್ಮೆ. ಈಗ ಲಿಖಿತವಾನ್, ಈಗ ಪಿಬತಿ ಇದನ್ನು ಪಿಬಿತವಾನ್ ಆಗಲ್ಲ, ಅದು ಪೀತವಾನ್ ಆಗುತ್ತೆ. ಅದು ಗಮನಿಸಬೇಕು. ಈಗ ನಯತಿ ನೀತವಾನ್ ಆಯಿತು, ನೀತವಾನ್ ಅಂದರೆ ಒಂದು ಸರ್ತಿ ನಿಮ್ಗೆ ಆ ಶಬ್ದ ಗೊತ್ತಾಯ್ತು ಅಂದ್ರೆ ಮತ್ತೆ ಮರ್ತು ಹೋಗಲ್ಲ. ಆದರೆ ಹರತಿ ಹೃತವಾನ್ ಆಯಿತು, ಕರೋತಿ ಕೃತವಾನ್ ಆಯಿತು, ಶೃಣೋತಿ ಶ್ರುತವಾನ್ ಆಯಿತು, ಪಶ್ಯತಿ ದೃಷ್ಟವಾನ್ ಆಯಿತು. ಹಾಗೆ ಒಂದು ಸರ್ತಿ ನಿಮಗೆ ಗೊತ್ತಾಗಬೇಕು, ಮತ್ತೆ ಮರ್ತು ಹೋಗಲ್ಲ. ಇದು ಭೂತ ಅರ್ಥದಲ್ಲಿ ನಾವು ಶಬ್ದವನ್ನು ಪ್ರಯೋಗಿಸುವಾಗ ಹೇಳುವಂಥದ್ದು. ಇದಾನಿಂ ಏಕಂ ದ್ವೇ ತ್ರೀಣಿ ಏಕವಾರಂ ಪಶ್ಯಾಮಃ. ಏಕಂ ದ್ವೇ ತ್ರೀಣಿ ಅಷ್ಟೌ ನವ ದಶ, ಏಕಾದಶ ದ್ವಾದಶ ತ್ರಯೋದಶ ಚತುರ್ದಶ ಪಂಚದಶ ಷೋಡಶ ಸಪ್ತದಶ ಅಷ್ಟಾದಶ ಏಕೋನವಿಂಶತಿಃ ವಿಂಶತಿಃ ಏಕವಿಂಶತಿಃ ದ್ವಾವಿಂಶತಿಃ ತ್ರಯೋವಿಂಶತಿಃ ಚತುರ್ವಿಂಶತಿಃ ಪಂಚವಿಂಶತಿಃ ಷಡ್ವಿಂಶತಿಃ ಅಷ್ಟಾವಿಂಶತಿಃ ಏಕೋನತ್ರಿಂಶತ್ ತ್ರಿಂಶತ್ ಏಕತ್ರಿಂಶತ್ ದ್ವಾತ್ರಿಂಶತ್ ತ್ರಯಸ್ತ್ರಿಂಶತ್ ಚತುಸ್ತ್ರಿಂಶತ್ ಪಂಚತ್ರಿಂಶತ್ ಷಟ್ತ್ರಿಂಶತ್ ಸಪ್ತತ್ರಿಂಶತ್ ಅಷ್ಟತ್ರಿಂಶತ್ ಏಕೋನಚತ್ವಾರಿಂಶತ್ ಚತ್ವಾರಿಂಶತ್ ಏಕಚತ್ವಾರಿಂಶತ್
द्विचत्वारिंशत् त्रिचत्वारिंशत् चतुश्चत्वारिंशत् पञ्चचत्वारिंशत् षट्चत्वारिंशत् सप्तचत्वारिंशत् अष्टचत्वारिंशत् एकोनपञ्चाशत् पञ्चाशत् एकपञ्चाशत् द्विपञ्चाशत् त्रिपञ्चाशत् चतुःपञ्चाशत् पञ्चपञ्चाशत् षट्पञ्चाशत् सप्तपञ्चाशत् अष्टपञ्चाशत् एकोनषष्ठिः एकषष्ठिः एकषष्ठिः द्विषष्ठिः त्रिषष्ठिः चतुष्षष्टिः षट्षष्टिः सप्तषष्टिः अष्टषष्टिः एकोनसप्ततिः सप्ततिः एकसप्ततिः द्विसप्ततिः त्रिसप्ततिः चतुस्सप्ततिः पञ्चसप्ततिः षट्सप्ततिः अष्टसप्ततिः एकोनाशीतिः एकोनाशीतिः अशीतिः. ಇಲ್ಲಿದ್ದೊಂದು ಚೂರು 5 ಚೂರು ಕಷ್ಟ ಇದೆ, ಚೂರು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಕಷ್ಟ ಇದೆ ಅಂದರೆ ಅದು ಸಂಧಿ ಆಗೋದ್ರಿಂದ ನಿಮಗೆ ರೂಪ ಹಿಂದಿದ್ದ ಹಾಗೆ ಬರಲ್ಲ, ಚೂರು ಚೇಂಜ್ ಇದೆ. ಏಕಾಶೀತಿಃ ದ್ವ್ಯಶೀತಿಃ ತ್ರ್ಯಶೀತಿಃ ಚತುರಶೀತಿಃ ಪಂಚಾಶೀತಿಃ ಷಡಶೀತಿಃ ಸಪ್ತಾಶೀತಿಃ ಅಷ್ಟಾಶೀತಿಃ ಏಕೋನನವತಿಃ ನವತಿಃ ಏಕನವತಿಃ ದ್ವಿನವತಿಃ ತ್ರಿನವತಿಃ ಚತುರ್ನವತಿಃ ಪಂಚನವತಿಃ ಷಣ್ಣವತಿಃ. ಅದು ಷಣ್ಣವತಿ ಯಾಕಾಯ್ತು ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ. ಷಟ್ ನವತಿ ಅಂತ ಇದ್ದಾಗ ಆ ಟಕಾರಕ್ಕೆ ಅದರದ್ದೇ ಒಂದು ಸಮಾನವಾದ ವರ್ಣ ಬಂದಾಗ ಷಣ್ಣವತಿ ಅಂತ ಆಗುತ್ತೆ. ಸಪ್ತನವತಿ ಅಷ್ಟನವತಿ ಏಕೋನಶತಂ ಶತಂ. ಎಲ್ಲೊಮ್ಮೆ ಬ್ಯಾಟ್ ಎತ್ತಿ 100 ಆಯ್ತು. ಏಕೋನಶತಂ ಶತಂ. ಈಗ ಅಶೀತಿ ತನಕ ಬೇಡ, ಇನ್ನೊಂದು ಸರ್ತಿ ಹೇಳಿಸ್ತೇನೆ, ಮತ್ತೇನೆ ಅದು ಹೇಳೋಣ. ಏಕಾಶೀತಿಃ ದ್ವ್ಯಶೀತಿಃ ತ್ರ್ಯಶೀತಿಃ ಚತುರಶೀತಿಃ ಪಂಚಾಶೀತಿಃ ಷಡಶೀತಿಃ ಸಪ್ತಾಶೀತಿಃ ಅಷ್ಟಾಶೀತಿಃ ಏಕೋನನವತಿಃ ನವತಿಃ. ಈಗ ಇದನ್ನು ಮಾತ್ರ ಒಂದು ಸರ್ತಿ ಉಲ್ಟಾ ಹೇಳೋಣ. ನವತಿಃ ಅಷ್ಟಾಶೀತಿಃ ಷಡಶೀತಿಃ ಪಂಚಾಶೀತಿಃ ಚತುರಶೀತಿಃ ತ್ರ್ಯಶೀತಿಃ ದ್ವ್ಯಶೀತಿಃ ಏಕಾಶೀತಿಃ. ಇನ್ನೊಂದು ಸರ್ತಿ ವಾಪಸ್ ಸರಿ ಹೇಳಿ. ಏಕಾಶೀತಿಃ ಷಡಶೀತಿಃ ನವತಿಃ. ಇಷ್ಟು ಅಲ್ಲಿ ಹೇಳಲಿಕ್ಕಿರುವಂಥದ್ದು. ಹಣ್ಣುಗಳ ಹೆಸರು ಬರ್ಕೊಂಡ್ಬಿಡ್ತೀರಾ? ಒಂದೆರಡು ಹಣ್ಣು ಕಲ್ತು ಬಿಡೋಣ. ಗೊತ್ತಾ? ಯಾರು ಹೇಳ್ಕೊಟ್ರು? ಯಾವ ಟೀಚರು? ಅಷ್ಟೆಲ್ಲ ಗೊತ್ತುಂಟು ಅವರಿಗೆ? ಆಗ್ಬೋದು ಮಾರೀತಿ. ಹಾಂ ಇವತ್ತು ಹಣ್ಣು ನಿನ್ನೆ ಹೇಳಿದ್ದಲ್ವಾ? ಮೊನ್ನೆ ನಿನ್ನೆ ಏನು ಹೇಳಿಲ್ಲ ಅನ್ಸುತ್ತೆ. ಹಣ್ಣಾಯಿತು, ತರಕಾರಿ ಆಯಿತು. ಇವತ್ತು ಹೂವು, ಹಣ್ಣು, ತರಕಾರಿ, ವೃಕ್ಷಗಳು. ಹಾಂ
ಧಾನ್ಯಗಳು ಧಾನ್ಯಗಳದ್ದು ಒಂದು ದಿವಸ ಹೇಳ್ತೇನೆ. ಪ್ರಾಣಿಗಳು ನೋಡೋಣ. ಪ್ರಾಣಿ ತುಂಬ ಪ್ರಸಿದ್ಧ, ಇಲ್ಲೇ ಓಡಾಡ್ತಾ ಇರುತ್ತೆ. ಮಂಗ ಇಲ್ಲೇ ಎಲ್ಲಿದೆ? ಮಂಗ ನಾವುಗಳೇ. ಶುನಕಃ ನಾಯಿ. ಶುನಕಃ ಏನು ಹೆಸರು? ಶುನಕಃ ಅಂದರೆ ಏನು? ನಾಯಿ. ಸಮೀಚೀನಂ. ಧೇನು ಕೌ. ಗೌಹು ಅಂತ ಹೇಳ್ಬೋದು, ಪುಲ್ಲಿಂಗದಲ್ಲೂ ಸ್ತ್ರೀಲಿಂಗದಲ್ಲೂ ಎರಡೂ ಒಂದೇ. ಮಹಾಪ್ರಾಣ ಧೇನು. ಧೇನು. ಬೆಕ್ಕಿಗೆ ಏನಂತಾರೆ? ಮಾರ್ಜಾಲ ಅಥವಾ ಬಿಡಾಲ. ಮಾರ್ಜಾಲ ಅಂತಲೂ ಹೇಳ್ಬೋದು, ಮಾರ್ಜಾರ ಅಂತಲೂ ಹೇಳ್ಬೋದು, ಅದು ಎರಡೂ ಇದೆ. ಬಿಡಾಲ ಬಿಡಲ್ಲ. ಟಗರು ಮೇಷ. ರಾಶಿ ನೆನಪಿದ್ರೆ ಮೇಷ ಅಂದರೆ ಟಗರು. ಮೇಷ. ಟಗರು ಅಂದರೆ ಗಂಡು. ಅಜಹ ಮೇಕೆ. ಅಜಹ ಮೇಕೆ, ಶೀಪ್. ನರಿ ಶೃಗಾಲ. ಶೃಗಾಲ. ಸಿಂಹ. ಸಿಂಹ. ಲಯನ ಅಂತ ಹೇಳ್ಬೇಕಾ? ಸಿಂಹ. ಹುಲಿ ವ್ಯಾಘ್ರ. ಹುಲಿ ವ್ಯಾಘ್ರ. ಝೂ ಅಲ್ಲಿರುತ್ತೆ. ಪ್ರಾಣಿ ಸಂಗ್ರಹಾಲಯ. ಗರ್ದಭ ಕಪ್ಪೆ. ಗರ್ದಭ ಡಾಂಕಿ. ಮಹಾಪ್ರಾಣ ಅದು ಆಗುತ್ತೆ. ಪ್ರಾಪ್ತೇತು ಷೋಡಶೇ ವರ್ಷೇ ಗರ್ಧಭಿ ಪ್ಯಪ್ಸರಾಯಿತೆ ಅಂತ. ಕತ್ತೆ. ಗಾರ್ಧಭಿ ಇದ್ರೆ ಹೆಣ್ಕತ್ತೆ. ವೃಕಃ ತೋಳ. ಉಲ್ಫ್. ವೃಕಃ. ವೃಕಃ ಅಲ್ಪಪ್ರಾಣ. ವೃಕಃ. ವೃಕಃ ಹೇಳು. ವೃಕ ಹೇಳು. ವೃಕಃ. ಸಮೀಚೀನಂ. ಕುಕ್ಕುಟಃ ಅದು ಬೇರೆ. ಈ ಕುಕ್ಕುಟ ಅಂದರೆ ಕೋಳಿ. ಕೋಳಿ. ಕುಕ್ಕುಟಿ ಅಂದರೆ ಒಂದು, ಕುಕ್ಕುಟ ಅಂದರೆ ಒಂದು. ಅಶ್ವಃ ಕುದುರೆ ಅಥವಾ ಹಯಃ ಅಂತಾರೆ, ವಾಜಿ ಅಂತಾರೆ. ಅಶ್ವಃ. ಶಶಃ ಮೊಲ. ಸೂರ್ಯನಿಗೆ ಚಂದ್ರನಿಗೆ ಶಶಿ ಅಂತ ಹೆಸರು. ಯಾಕೆಂದರೆ ಮೊಲದ ಹಾಗೆ ಒಂದು ಚಿತ್ರ ಇರುತ್ತೆ ಆ ಇಡೀ ಮಂಡಲದಲ್ಲಿ. ರ್ಯಾಬಿಟ್ನ ಹಾಗೆ ಒಂದು ಚಿತ್ರ ಇರುತ್ತೆ, ಅದರಿಂದಾಗಿ ಅದನ್ನು ಶಶಿ ಅಂತಾರೆ. ವೃಷಭ ಎತ್ತು. ವೃಷಭ ನಂದಿ. ಶಶ ಅಂದರೆ ರ್ಯಾಬಿಟ್ಟು, ಶಶಿ ಅಂದರೆ ಶಶದ ಚಿತ್ರವುಳ್ಳ ಚಂದ್ರ. ಶಶಿ ಅಂದರೆ ಚಂದ್ರ. ಮಹಿಷಃ ಕೋಣ. ಕಪಿಃ ಮಂಕಿ. ವಾನರಃ ಕಪಿಃ. ಮರ್ಕಟಃ ಪ್ಲವಗಃ. ಒಂದು ಬರೀರಿ, ವಾನರಃ ಅಥವಾ ಕಪಿಃ. ಉಷ್ಟ್ರಃ ಒಂಟೆ. ಒಂಟೆ ಕ್ಯಾಮಲ್. ಏಡಕ. ಏಡು ಕುರಿ. ಏಡಕ. ಏಡಕ. ಮೂಷಕಃ ಇಲಿ. ಮೌಸ್. ವಸ್ತುತಃ ಅದರಲ್ಲಿ ಮತ್ತೆ 2-3 ಪ್ರಭೇದ ಇದೆ. ಈಗ ಇಲ್ಲಿಂದ ಬರ್ಕೊಳ್ಳಿ. ಚಮರಃ ಚಮರಿ ಮೃಗ ಅಂತಾರೆ ಕನ್ನಡದಲ್ಲಿ. ಯಾಕ್. ಚಮರಃ ಕೃಷ್ಣ ಮೃಗ ಜಿಂಕೆ. ಇದು ಚಾಮರ ಮಾಡೋದು ಯಾಕಿದ್ದೆ?
ಕಾಡೆಮ್ಮೆ ಅದು ಎಮ್ಮೆ ಅಲ್ಲ, ಯಾಕಂತ ಅದನ್ನು ಚಮರಿ ಮೃಗ ಅಂತಲೇ ಕರೀತಾರೆ. ಅದರ ಮೈ ಪೂರ್ತಿ ಜೂಲ್ 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 ನಾಯಿ ಥರ ಇರುತ್ತದೆ. ನಾಯಿ ಥರ ಇರಲ್ಲ, ಯಾಕೆ ಥರ ಇರುತ್ತೆ. ಸೂಕರ, ಹಂದಿ, ವರಾಹ, ಕಡವೆ. ಕಡವೆನೂ ಜಿಂಕೆದ್ದೇ ಒಂದು ಜಾತಿ. ಅದಕ್ಕೇನು ಅಂತನಾ, ಹರಿಣ. ಹರಿಣ, ಕೃಷ್ಣಮೃಗ, ಸಾರಂಗ. ಅದರಲ್ಲಿ ಒಂಚೂರು ವ್ಯತ್ಯಾಸ ಇದೆ, ಆದರೆ ಒಂದೇ ಜಾತಿ ಇದೆ ಎಲ್ಲವೂ. ಕೆಲವುದ್ರ ಕೋಡು ಹೀಗೆ ಬಟ್ಟೆ ಹಿಂಡ್ದಂಗೆ ಇರುತ್ತೆ, ಇನ್ನು ಕೆಲವುದಕ್ಕೆ ಅದರಲ್ಲಿ ಒಂದು 5-6 ಬ್ರಾಂಚಸ್ ಇರುತ್ತೆ, ಇನ್ನು ಕೆಲವುದಕ್ಕೆ ಏನೂ ಇರಲ್ಲ, ಹಾಗೆ ಇರುತ್ತೆ. ಕ್ರೋಢ ಅಂದರೂ ಅದೇ, ವರಾಹ. ಕಿಟಿ ಅಂದರೂ ಅದೇ. ಚಿತ್ರಕಃ, ಚಿರತೆ, ಚೀತಾ. ಚಿತ್ರಕಃ, ಚೀತಾ. ಚಿತ್ರೋಷ್ಟ್ರ, ಜಿರಾಫೆ. ಚಿತ್ರೋಷ್ಟ್ರ. ಜಿರಾಫೆ. ಏನಾಯ್ತು? ಜಿರಾಫೆ. ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಬರೆದ್ರೆ ಆಯ್ತು ಅಷ್ಟೇ. ಹಾಂ, ಅಲ್ಲಿ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಏಕಾಂ ಕಥಾಂ ಶೃಣುಮಃ. ಕಥೆಯೊಂದನ್ನು ಕೇಳೋಣ. ಕಥಾಂ ಏಕಾಂ ಶೃಣುಮಃ. ಶೃಣುಮಃ, ಕೇಳೋಣ. ಕಶ್ಚನ ನೃಪಃ ಆಸೀತ್. ಏಕಃ ನೃಪಃ अस्ति. सः वनं गच्छति. सः वनं गच्छति. नृपः इत्युक्ते राजा. राजा, महाराजः. तत्र विहरति. वने विहरति. तत्र जलं पश्यति, जलं पिबति. तृषायाः परिहारः भवति. तृषा, तृषा, तृषायाः परिहारः भवति. बायरिके कಮ್ಮಿ ಆಗುತ್ತೆ. बुभुक्षा बाधते तदा, हसिವು, बुभुक्षा बाधते तदा वृक्षं पश्यति. तत्र एकं फलम् अस्ति. तत्र अश्म गृहीत्वा ताडयति. अश्म गृहीत्वा ताडयति, कल्लु. पाषाणं गृहीत्वा ताडयति. वृक्षात् फलं पतति. वृक्षात् फलं पतति. फलं स्वीकरोति. फलं स्वीकरोति. स्वीकृत्य खादति. स्वीकृत्य खादति. बुभुक्षा परिहारः भवति. बुभुक्षायाः परिहारः भवति. तथैव वृक्षस्य पृष्ठे, वृक्षस्य मूले उपविशति. वृक्षस्य मूले उपविशति. तदा किञ्चन आक्रन्दनं शृणोति. आक्रन्दनं, किञ्चन आक्रन्दनं शृणोति. ಏನೋ ಕಿರ್ಚಿತ್ ಶಬ್ದ ಆಗುತ್ತೆ. तस्य पुरतः एव एकः कपोतः पतति. तस्य पुरतः एव पारिवाಳ, पारिवाಳ. समीपे, पुरतः, पुरतः ಅಂದರೆ ಎದುರು, ಎದುರುಡು. तस्य पुरतः कश्चन कपोतः पतति. तस्य क्षतः, क्षत ಅಂದರೆ ಗಾಯ. तस्य व्रणम् अस्ति. तस्य शरीरे व्रणम् अस्ति. सः तं स्वीकरोति. सः तं स्वीकरोति नृपः. तस्य शुश्रूषां करोति. किञ्चित् शुश्रूषां करोति. तदैव कश्चन धावति. तत्रैव आगच्छति. धावनं कृत्वा आगच्छति. सः निषादः. सः निषादः. निषादः ಅಂದರೆ ಬೇಟೆಗಾರ. सः निषादः. सः कथयति, मयैव ताडितः. सः कपोतः मयैव ताडितः. मम आहारं तत्.
ಅದು ನನ್ನ ಆಹಾರ. ಅತಃ ಮಮ ಭವಾನ್ ದದಾತು ಸ್ವೀಕರೋಮಿ, ನನ್ನ ವಸ್ತುವನ್ನು ನನಗೆ ಕೊಡು. ಅಹಮೇವ ತಾಡಿತವಾನ್ ಬಾಣೇನ ಮಮ ಆಹಾರ. ತದಾ ಕಪೋತಸ್ಯ ರಕ್ಷಣಂ ಅಹಂ ದದಾಮಿ ಇತಿ ಮನಸಿ ಸಹ ಸಂಕಲ್ಪಂ ಕೃತವಾನ್. ಕಪೋತಸ್ಯ ರಕ್ಷಣಂ ಕರೋಮಿ ಇತಿ ನೃಪಃ ಮನಸಿ ಸಂಕಲ್ಪಂ ಕೃತವಾನ್. ಕಪೋತಸ್ಯ ರಕ್ಷಣಂ ಕರೋಮಿ ಇತಿ ನೃಪಃ ಮನಸಿ ಸಂಕಲ್ಪಂ ಕೃತವಾನ್. ನಾಹಂ ದದಾಮಿ, ನಾಹಂ ಕಪೋತಂ ದದಾಮಿ. ಮಮ ಆಹಾರ ಕಥಂ ನ ದದಾತಿ ಭವಾನ್. ನನ್ನ ಊಟ ಅದು, ನೀನು ಕೊಡುವುದಿಲ್ಲ ಅಂದರೆ ಏನರ್ಥ? ನನ್ನ ಕೆಲಸವೇ ಅದು, ನೀನು ಕೊಡುವುದಿಲ್ಲ ಅಂದರೆ ಹೇಗೆ? ತದಾ ತತ್ರ ರಾಜ್ಯಂ ಪ್ರತಿ ಉಭಾವಪಿ ಏವಮೇವ ಕಲಹಂ ಕೃತ್ವ ಗತವಂತೌ. ರಾಜಾ ಗತವಾನ್ ನಿಷಾದೋಪಿ ಗತವಾನ್. ರಾಜಾ ಗತವಾನ್ ನಿಷಾದೋಪಿ ರಾಜ್ಯಂ ಗತವಾನ್. ತಸ್ಯ ಪಿತುಃ ಜನಕಸ್ಯ ಸಮೀಪೆ ಗತವಾನ್. ತತ್ರ ಜನಕಃ ರಾಜಾ ನಾಮ ಮಹಾರಾಜಃ ಸಹ ಆಸೀತ್. ಏಷಃ ಯುವರಾಜಃ, ಸಹ ಮಹಾರಾಜಃ ಆಸೀತ್. ಮಹಾರಾಜಸ್ಯ ಪುರತಃ ಏತದ್ವಿಷಯಂ ಸ್ಥಾಪಿತವಾನ್. ಯುವರಾಜಃ ಏತದ್ವಿಷಯಂ ಸ್ಥಾಪಿತವಾನ್. ಸಹ ವಾದಂ ಕೃತವಾನ್. ಮಮೈವ ಏತತ್, ಮಮ ಏವ ಏತತ್ ಆಹಾರಂ, ಮಮ ಏವ ಏತತ್, ಮಮ ಏವ, ಇದು ನನ್ನದೇ, ಇದು ನಾನೇ ಬಡಿದುಕೊಂಡು ತಂದದ್ದು, ಅತಃ ಮಮೈವ, ನನ್ನದೇ. ಅಹಂ ರಕ್ಷಣಂ ಕೃತವಾನ್ ಅತಃ ಮಮೈವ, ನಾಹಂ ತಸ್ಮೈ ದಾಸ್ಯಾಮಿ, ನಾನು ಅವನಿಗೆ ಅದನ್ನು ಕೊಡುವುದಿಲ್ಲ. ನಾಹಂ ದಾಸ್ಯಾಮಿ, ನಾಹಂ ದದಾಮಿ. ರಾಜ್ಞಃ ಚಿಂತಾ ಜಾತ, ರಾಜನಿಗೆ ಚಿಂತೆ ಆಯಿತು. ಕಿಂ ಕರೋಮಿ? ಅನಂತರಂ ಉಕ್ತವಾನ್, ಕಪೋತಃ ಯಸ್ಯ ಸಮೀಪೆ ಗಚ್ಚತಿ ತತ್ ನಾಮ ದೇಯಂ ವಾ ನ ದೇಯಂ ವಾ ಇತಿ ನಿರ್ಣಯಂ ಕುರ್ಮಃ. ಕಪೋತಃ ಯಸ್ಯ ಸಮೀಪೆ ಗಚ್ಚತಿ, ಮಧ್ಯೆ ತತ್ರ ಸ್ಥಾಪನಂ ಭವತಿ, ಮಧ್ಯೆ ತಸ್ಯ ಸ್ಥಾಪನಂ ಭವತಿ. ತತ್ರ ವ್ರಣಃ ಅಸ್ತಿ, ತಸ್ಯ ಕ್ಷತೋ ಜಾತಃ, ತಥಾಪಿ ಕಿಂ ಕಪೋತಃ ಕಿಂ ಕರೋತಿ ತಥಾ ಕುರ್ಮಃ. ಅದನ್ನು ಮಧ್ಯದಲ್ಲಿ ಇಡುವುದು, ಅದು ಯಾರ ಹತ್ರ ಹೋಗುತ್ತೋ ಆ ರೀತಿ. ತದಾ ಕಪೋತಸ್ಯ ಬಹು ಶುಶ್ರೂಷಾಂ ಏಷಃ ಕೃತವಾನ್. ತಸ್ಯ ಶಿರಸಃ ಸ್ಪರ್ಶನಂ ಕೃತ್ವಾ ಕಿಂಚಿತ್ ಜಲಂ ಪಾಯಯಿತ್ವಾ ತಸ್ಯ ಶರೀರಸ್ಯ ಕ್ಷತಸ್ಯ ರೋಗಸ್ಯ ಕೃತೆ ಔಷಧಂ ದತ್ವಾ ಕಿಮಪಿ ಸರ್ವಂ ಕಾರ್ಯಂ ಕೃತವಾನ್. ಕಃ? ಯುವರಾಜಃ. ತದಾ ಮಧ್ಯೆ ಯದಾ ಕಪೋತಃ ಸ್ಥಾಪಿತಃ ತದಾ ಸಹ ತೂಷ್ಣೀಂ ಕಸ್ಯ ಸಮೀಪೆ ಅಗಚ್ಚತ್? ಯುವರಾಜಸ್ಯ ಸಮೀಪೆ ಅಗಚ್ಚತ್. ಯುವರಾಜಸ್ಯ ಸಮೀಪೆ ಅಗಚ್ಚತ್. ಸಹ ಜ್ಞಾತವಾನ್, ಕಪೋತಃ ಜ್ಞಾತವಾನ್, ಏಷಃ ಮಮ ರಕ್ಷಣಕರ್ತಾ, ಏಷಃ ಮಮ ಭಕ್ಷಣಕರ್ತಾ. ರಕ್ಷಣಮಿಚ್ಛತಿ ವಾ ಕಪೋತಃ? ಭಕ್ಷಣಮಿಚ್ಛತಿ ವಾ? ರಕ್ಷಣಮಿಚ್ಛತಿ. ಅತಃ ಕಪೋತಸ್ಯಾಪಿ ಭಾವನಾ ಅಸ್ತಿ ಮನಸಿ, ಸೋಪಿ ಜಾನಾತಿ ಕಃ ದುಷ್ಟಃ ಕಃ ಸಜ್ಜನಃ ಇತಿ. ಏವಂ ರಾಜ ಯದಾ ಕಪೋತಃ ಯುವರಾಜಸ್ಯ ಸಮೀಪೆ ಅಗಚ್ಚತ್, ಯುವರಾಜಸ್ಯ ಸಮೀಪೆ ಕಪೋತಃ ಗತವಾನ್, ತಸ್ಮೈ ದತ್ವಾ ನಿರ್ಣಯಂ ಕೃತವಾನ್. ಏವಂ ಪ್ರಾಣಿನಾಂ ಅಪಿ ಪ್ರೀತಿಃ ಜಾಯತೆ. ಮನುಷ್ಯಃ ಏವ ಕದಾಚಿತ್ ಪ್ರೀತಿಂ ಕೃತ್ವಾ ತತ್ರ ವಂಚನಂ ಕರೋತಿ ಅನಂತರಂ. ಪರಂತು ಪಕ್ಷಿಣಃ ಪ್ರಾಣಿನಃ ಮನುಷ್ಯಾನ್ಯಜೀವಿನಃ ಸರ್ವೇಪಿ ಬಹು ಪ್ರೇಮ ಕುರುವಂತಿ, ಪ್ರೀತಿಂ ಕುರುವಂತಿ. ಮನುಷ್ಯಃ ಏವ ಲಾಭಃ ಅಸ್ತಿ ಚೇತ್ ಪ್ರೀಣಾತಿ, ಲಾಭಃ ನಾಸ್ತಿ ಚೇತ್ ದ್ವೇಷ್ಟಿ. ದ್ವೇಷ್ಟಿ ಇತ್ಯುಕ್ತೆ ದ್ವೇಷಂಪುವೆ, ದ್ವೇಷ ಮಾಡುತ್ತಾನೆ. ಪ್ರೀಣಾತಿ ಅಂದರೆ ಇಷ್ಟಪಡುತ್ತಾನೆ. ಅಹಂ ಪ್ರೀಣಾಮಿ, ನಾನು ಪ್ರೀತಿಸುತ್ತೇನೆ. ಅಹಂ ಪ್ರೀಣಾಮಿ, ನಾನು ಪ್ರೀತಿಸುತ್ತೇನೆ. ಕಪೋತಃ ಅಪಿ ಅಹಂ ಯುವರಾಜಂ ಏವ ಪ್ರೀಣಾಮಿ ಇತಿ ತತ್ರ ಗತವತಿ ಕಪೋತಃ ಗತವಾನ್. ಕಥಾ ಅವಗತಾ ವಾ? ಅವಗತಾ? ಹಾಂ. ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಅಲ್ಲೇ ಕೆಳಗಡೆ ಹಾಕಿ, ಏನಾದರೂ ಸಂದೇಹಗಳಿದ್ದರೆ ಮುಂದೆ
ಅದನ್ನು ನೋಡುವ ಸಂದರ್ಭ ಬಂದಾಗ, ಅವಕಾಶ ಬಂದಾಗ ನಾನು ಉತ್ತರಿಸುವ ಪ್ರಯತ್ನ ಮಾಡ್ತೇನೆ. ಏನು ಕೇಳಿದ್ದು ಮತ್ತೆ ಮತ್ತೆ ಸಂದೇಹ ಇದ್ದರೂ ಕೂಡ ಅದನ್ನು ಬರೆದು ಅಭ್ಯಾಸ ಮಾಡಬೇಕಾಗುತ್ತೆ. ಈ ಕೃತವಾನ್, ಕೃತವತಿ ಇತ್ಯಾದಿಗಳಿಗೆಲ್ಲ ಒಂದೊಂದು ವಾಕ್ಯವನ್ನು ಮಾಡಿ ಹಾಕಿ. ಅದೇ ರೀತಿ ಹಿಂದೆ ಬಂದ ಷಷ್ಠಿ, ದ್ವಿತೀಯ, ತೃತೀಯ, ಪಂಚಮಿ, ಸಪ್ತಮಿ, ಈಗ ಪ್ರಥಮ ಅನ್ನೋದು ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಪ್ರಯೋಗ ಮಾಡಿಯೇ ಮಾಡ್ತೇವೆ. ಎಲ್ಲವನ್ನೂ ಸೇರಿಸಿ 5-6 ವಿಭಕ್ತಿಗಳಿಗೆ, ಅಂದರೆ ಪ್ರಥಮ ಎಲ್ಲದರಲ್ಲೂ ಬಂದೇ ಬರುತ್ತೆ, ಅದರಿಂದಾಗಿ 5 ಅಥವಾ 6 ವಿಭಕ್ತಿಗಳನ್ನು ಇಟ್ಟುಕೊಂಡು ಒಂದೊಂದು ವಾಕ್ಯವನ್ನು ನೀವು ಅಭ್ಯಾಸ ಮಾಡುವವರೆಲ್ಲ, ಅಭ್ಯಾಸ ಮಾಡಬೇಕು ಅಂತ ಮನಸ್ಸಿರುವವರೆಲ್ಲ ಒಂದೊಂದು ವಾಕ್ಯವನ್ನು ಬರೆದು ಹಾಕಿ. ಹಿಂದಿನ ವಾಕ್ಯಗಳನ್ನು ನೆನಪಿಸ್ಕೊಂಡು ಅದು ಬರೆಯುವಾಗ ಸುಮ್ಮನೆ ಹಿಂದೆ ಬರೆದದ್ದನ್ನು ನೋಡಿ ಬರಿಬೇಡಿ. ಒಂದು ಸರ್ತಿ ಮನಸ್ಸಿನಲ್ಲಿ ಅದನ್ನು ವಾಕ್ಯ ಏನು ಅಂತ ಅರ್ಥ ಮಾಡಿಕೊಂಡು ಆ ವಾಕ್ಯವನ್ನು ಬರೆಯಿರಿ. ಒಬ್ಬರು ನೋಡಿದ್ದು ಮೇಲಿದ್ದನ್ನು ನೋಡಿ ಕೆಳಗಿನವರು ಅದನ್ನೇ ಮತ್ತೆ ಕಾಪಿ ಪೇಸ್ಟ್ ಮಾಡಿಬಿಡಿ. ನಿಮ್ಮ ತಲೆಯಲ್ಲಿ ತಪ್ಪಿದ್ರೂ ಸರಿ ಅದನ್ನೇ ಬರೀರಿ, ತಿದ್ದಲಿಕ್ಕೆ ಸುಲಭ ಆಗುತ್ತೆ. ನಾಳೆ ನೀವು ಎಲ್ಲರೂ ಕೂಡ ಒಂದೊಂದು ವಾಕ್ಯ 6 ವಿಭಕ್ತಿಯಲ್ಲಿ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಈ 6 ವಿಭಕ್ತಿ, ಪ್ರಥಮ ಅನ್ನೋದು ಎಲ್ಲದರಲ್ಲೂ ಬಂದೇ ಬರುತ್ತೆ, ಅದನ್ನ ನಾನು ಅದನ್ನು ಪ್ರತ್ಯೇಕ ಹೇಳಿಲ್ಲ. ಈ 6 ವಿಭಕ್ತಿಗಳಿಗೆ ಒಂದೊಂದು ವಾಕ್ಯ, ಸಾಧ್ಯ ಆದಷ್ಟು ಒಂದೊಂದು ವಾಕ್ಯ. ನಾಳಿದ್ದು ಈ ಅವ್ಯಯಗಳಿವೆ ಅಲ್ವಾ, ಕ್ತ್ವಾ, ತುಮುನ್, ಲ್ಯಪ್, ಈ ಶಬ್ದಗಳನ್ನು ಇಟ್ಟುಕೊಂಡು ಲ್ಯಪ್ ಒಂದನ್ನು ನಾಳೆ ನೋಡೋಣ. ಲ್ಯಪ್ ಅಂದರೆ ಕ್ತ್ವಾ ಪ್ರತ್ಯಯದ್ದೇ ಇನ್ನೊಂದು ರೂಪ ಅಷ್ಟೇ, ಅದನ್ನು ನಾಳೆ ನೋಡೋಣ. ಆಮೇಲೆ ಈಗ ಆಗಿದ್ರಲ್ಲಿ ಶಾಖಗಳು ಅಂದರೆ ತರಕಾರಿ ಆಯಿತು, ಹಣ್ಣಾಯಿತು, ಪ್ರಾಣಿಗಳಾಯಿತು, ಅದೆಲ್ಲವನ್ನು ಒಂದು ಸರ್ತಿ ಸುಮ್ಮನೆ ನೋಡ್ಕೊಂಡು ಬನ್ನಿ. ನಾಳೆ ಇನ್ನೊಂದು ಪಕ್ಷಿನೋ ಅಥವಾ ವೃಕ್ಷನೋ ಅಥವಾ ಯಾವುದಾದ್ರೂ ಒಂದು ಭಾಗವನ್ನು ನಾಳೆ ನೋಡೋಣ, ಸರಿನಾ? ಪ್ರಾರ್ಥನೆ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ, ರೋಗಾನ್ಮೇ ನಾಶಯಾ ಶೇಷಾನ್, ಆಶು ಧನ್ವಂತರೇ ಹರೇ. ಜಿಯಾದ್ ಗೀರ್ವಾಣ ಭಾರತೀ, ಗೀರ್ವಾಣ ಭಾರತೀ ಸಂಸ್ಕೃತಂ ಜಿಯಾತ್, ಯಾವಾಗಲೂ ಜಯಿಸಲಿ.